ಮಿರಾಕಲ್ ಮದ್ದು. ಏನಿದು ಮಿರಾಕಲ್ ಮದ್ದು ಅನ್ನುವಂತಹ ಆಶ್ಚರ್ಯ ನಿಮ್ಮನ್ನ ಕಾಡಬಹುದು. ನಿಮಗೆ ಗೊತ್ತಿರಲಿ, ನೀವು ಕೂಡ ಗಮನಿಸಿರ್ತೀರಿ, ಇತ್ತೀಚಿನ ದಿನಮಾನಗಳಲ್ಲಿ ಅಂತೀರೋ ಅಥವಾ ಇತ್ತೀಚಿನ ಪೀಳಿಗೆ ಅಂತೀರೋ, ಆರೋಗ್ಯ ಸುಖ ಅನ್ನುವಂಥದ್ದು ಬಹಳ ಮರೀಚಿಕೆ ಆಗ್ಬಿಟ್ಟಿದೆ. ಯಾಕೆ ಆರೋಗ್ಯ ಅನ್ನುವಂತಹ ಒಂದು ವಿಶೇಷವಾದಂತಹ ಸಂಪತ್ತನ್ನ ಕಳ್ಕೊಳ್ಳುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡುತ್ತೆ. ಎಲ್ಲಾ ಸೌಲಭ್ಯಗಳು ಕೂಡ ಇರುತ್ತೆ, ಆದರೆ ಆರೋಗ್ಯ ಅಂತ ಬಂದಾಗ ಏನೋ ಒಂದು ಸಮಸ್ಯೆ ಮನುಷ್ಯನನ್ನ ಕಾಡ್ತಾ ಇರುತ್ತೆ. ಈ ರೀತಿ ಆರೋಗ್ಯದ ಸಮಸ್ಯೆಗಳು ಕಾಡಿದಾಗ ಸಹಜವಾಗಿ ನಾವು ಔಷಧಗಳ ಮೊರೆ ಹೋಗ್ತೀವಿ, ಅದರ ಜೊತೆಗೆ ಮನೆ ಮದ್ದನ್ನ ಕೂಡ ಹುಡುಕ್ತೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಮನೆ ಮದ್ದು ಅನ್ನುವಂಥದ್ದನ್ನ ನಾವು ಮರಿತಾ ಇದ್ದೀವಿ. ಕಾರಣ, ಅಡಿಗೆ ಮನೆನ ಮರಿತಾ ಇದ್ದೀವಿ, ಇದರಿಂದ ಮನೆ ಮದ್ದನ್ನು ಕೂಡ ನಾವು ಮರಿತಾ ಇದ್ದೀವಿ. ಈ ಹಿಂದಿನ ದಿನಮಾನಗಳಲ್ಲಿ ಮನೆಯಲ್ಲಿದ್ದಂತಹ ಹಿರಿಯರು ಏನೋ ಒಂದು ಸಣ್ಣ ಪುಟ್ಟ ಕಾಯಿಲೆ ಆದರೂ ಕೂಡ ಮನೆ ಮದ್ದನ್ನ ಕೊಡ್ತಾ ಇದ್ರು. ಉದಾಹರಣೆಗೆ ಅರಿಶಿನ ಪುಡಿ ಆಗಿರಬಹುದು, ಬೆಳ್ಳುಳ್ಳಿ, ಈರುಳ್ಳಿ, ಏಲಕ್ಕಿ ಏನೋ ಆಗಿರಬಹುದು. ಕೆಮ್ಮು, ಶೀತ, ಜ್ವರಕ್ಕೆ ತಮ್ಮದೇ ಆದಂತಹ ಮನೆ ಮದ್ದನ್ನ ಕೊಡ್ತಾ ಇದ್ರು, ಇದನ್ನು ತಗೋ ಸರಿ ಹೋಗುತ್ತೆ ಅಂತ ಹೇಳಿ. ಅದು ಒಂದು ರೀತಿ ಮಿರಾಕಲ್ ಅನ್ನೋ ರೀತಿಯಲ್ಲಿ ಮನೆ ಮದ್ದನ್ನ ತೆಗೆದುಕೊಂಡ ತಕ್ಷಣ ಅದು ಕಡಿಮೆ ಕೂಡ ಆಗ್ತಾ ಇತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಆ ಮನೆ ಮದ್ದು ಮರೀಚಿಕೆ ಆಗ್ತಾ ಇದೆ. ಈ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಹೀಗಾಗಿ ಆ ಮನೆ ಮದ್ದನ್ನ ನಮ್ಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಆರೋಗ್ಯ ಸದೃಢವಾಗಿರುತ್ತೆ ಅನ್ನುವಂಥದ್ದು ಸಹಜವಾಗಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ಪ್ರಯತ್ನ. ಇನ್ನು ಪ್ರಮುಖವಾಗಿ ನಾನು ವಿಚಾರಕ್ಕೆ ಬಂದಾಗ, ಗುಣಪಡಿಸಲಾಗದಂತಹ ಕಾಯಿಲೆಗಳಿಗೂ ಕೂಡ ಗಿಡಮೂಲಿಕೆ ಔಷಧಗಳು ಲಭ್ಯ ಇದೆ. ಅದೇ ಮಿರಾಕಲ್ ಡ್ರಿಂಕ್ಸ್. ಹಾಗಿದ್ರೆ ಏನಿದು ಮಿರಾಕಲ್ ಡ್ರಿಂಕ್ಸ್? ಇದು ಯಾವ ರೀತಿ ಜನರಿಗೆ ಸಹಕಾರಿ ಆಗುತ್ತೆ? ಗುಣಪಡಿಸಲಾಗದಂತಹ ಮಾರಣಾಂತಿಕ ಕಾಯಿಲೆಗಳು ಕೂಡ ಆಗಿರಬಹುದು, ಅದು ಯಾವ ರೀತಿ ಮಿರಾಕಲ್ ಡ್ರಿಂಕ್ಸ್ ರಾಮಬಾಣ ಆಗುತ್ತೆ ಅನ್ನೋದ್ರ ಬಗ್ಗೆ, ಜನರಿಗೆ ಇದು ಯಾವ ರೀತಿ ಸಹಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋದೇ ಈ ಕಾರ್ಯಕ್ರಮದ ವಿಶೇಷತೆ. ನಾನು ಶ್ರೀಪಾದ್ ಪಾಟೀಲ್. ವಿಶೇಷ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು, ವಿಶೇಷ ಅತಿಥಿ, ನಿವೃತ್ತ IAS ಅಧಿಕಾರಿ ಶ್ರೀ SM ರಾಜು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಮಿರಾಕಲ್ ಡ್ರಿಂಕ್ಸ್ ನ ಸಂಶೋಧಕರವರು. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪಾಟೀಲ್. ಹಾಗೇನೆ SM ರಾಜು ಸರ್ ಧರ್ಮಪತ್ನಿ ಆಗಿರುವಂತಹ ಸುನಿತಾ ರಾಜು ಮೇಡಮ್ ಅವರು ಕೂಡ ಇದ್ದಾರೆ. ಅವ್ರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಎಸ್, ಆರಂಭದಲ್ಲಿ ನಾನು ಈ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತೀನಿ ಸರ್. ಈ ಒಂದು ಮಿರಾಕಲ್ ಡ್ರಿಂಕ್ಸ್ ಯಾವ ರೀತಿ ಜನರಿಗೆ ಸಹಕಾರಿ ಆಗತ್ತೆ, ಇದು ಯಾವ ರೀತಿ ಸಂಶೋಧನೆಯನ್ನ ಮಾಡಿದ್ರಿ, ಯಾವೆಲ್ಲ ಕಾಯಿಲೆಗಳಿಗೆ ನಿಮ್ಮ ಹತ್ರ ಔಷಧಿ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ವಿಸ್ತಾರವಾಗಿ ಮಾತಾಡ್ತಾ ಹೋಗೋಣ ಸರ್. ಪ್ರಮುಖವಾಗಿ ಗಿಡಮೂಲಿಕೆಗಳಲ್ಲಿ ಔಷಧಿಯನ್ನ ಕಂಡು ಹಿಡಿಯಬೇಕು ಅನ್ನುವಂತಹ ಒಂದು ಯೋಜನೆ ಯಾವಾಗ ಬಂತು ತಮಗೆ? ಏನ್ ಹೇಳಕ್ ಬಯಸ್ತೀರಿ ಈ ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ? ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ನಮಗೆ ಏನು ನೆಸೆಸಿಟಿ ಬರುತ್ತೆ ಆವಾಗ ನಾವು ಅದನ್ನ ರಿಸರ್ಚ್ ಮಾಡಕ್ಕೆ ನಾವು ಹೋಗ್ತೀವಿ. ಅದು ಎಲ್ಲರೂ ಹೋಗೋಕ್ಕಾಗೋದಿಲ್ಲ, ನನ್ನಲ್ಲಿ ಬಂದ್ಬಿಡ್ತು. 1973ನಲ್ಲಿ ನನಗೆ ರುಮೆಟೆಡ್ ಆರ್ಥರೈಟಿಸ್ ಇತ್ತು. 6 lakh ಯೂನಿಟ್ ಇಂಜೆಕ್ಷನ್ಸ್ ನನಗೆ ಕೊಡ್ತಾ ಇದ್ರು. ಆವಾಗ ಅವ್ರು ಡಾಕ್ಟರ್ ಅಂತ ಇದ್ರು, ಲೈಫ್ ಟೈಮ್ ಎವ್ರಿ 21 days ತಗೊಳ್ತಾ ಇರಬೇಕು ಅಂತ. ಅದು 1981 ನಾನು 3rd year ಗ್ರಾಜ್ಯುಯೇಷನ್ ಬರೋ ಹೊತ್ತಿಗೆ ಅದು 4 ಗುಣ ಆಯಿತು. 24 lakhs ಯೂನಿಟ್ಸ್ ತೊಗೊಳಕ್ಕಿರೋದು, ಭಾರಿ ಪೇನ್ಫುಲ್ ಆಗ್ತಾ ಇತ್ತು. ಅದೇ ವೇಳೆಯಲ್ಲಿ ಒಂದು ಕೋರ್ಸ್ ಬಂತು, ಮೆಡಿಸಿನಲ್ ಪ್ಲಾಂಟೇಶನ್ ಕೋರ್ಸ್, ಅಗ್ರಿಕಲ್ಚರ್ ಸೈನ್ಸಲ್ಲಿ. ಆವಾಗ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡೆ. ಆ ನಂತರ 2008ಅಲ್ಲಿ ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಅಲ್ಲಿದ್ದರು. ಅವರು ಅದನ್ನು ದೂರಪಡಿಸೋದಕ್ಕೆ ಅವ್ರ ಮೇಲೆ ಪ್ರಯೋಗ ಮಾಡಿದೆ. ಅದಾದಮೇಲೆ 2010ನಲ್ಲಿ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂದಿತ್ತು, ಅಕ್ಯೂಟ್ ಮೆಲಾಲಿಕ್ಯಾಮಿಯಾ. ಅಫ್ಕೋರ್ಸ್ ಅವ್ರಿಗೆ ಅಲೋಪತಿಕ್ ಮೆಡಿಸಿನ್ ಜೊತೆಯಲ್ಲಿ ಇದನ್ನು ಕೊಟ್ಟು ಅವನ ಕ್ಯೂರ್ ಆಯಿತು. ಅದಾದ ನಂತರ ಆನರಬಲ್ ಯೂನಿಯನ್ ಮಿನಿಸ್ಟರ್ಸ್, ಜಡ್ಜಸ್, ಚೀಫ್ ಜಸ್ಟಿಸಸ್ ಇವರೆಲ್ಲ ಸಹ ಇದನ್ನು ಪಬ್ಲಿಕ್ ಯಾಕೆ ತರಬಾರ್ದು ಅಂತಂದಾಗ ಈ ಒಂದು ಆವಿಷ್ಕಾರ ಬಂತು. ಇದರಲ್ಲಿ ಆಶ್ಚರ್ಯ ಏನು ಅಂದರೆ, ಯಾರು ಯಾವುದೇ ರೋಗ ಬಂದರೂ ಯೋಚನೆ ಮಾಡೋಂಗಿಲ್ಲ, ಕರೆಕ್ಟಾಗಿ ಫಾಲೋ ಮಾಡ್ತಂದ್ರೆ ಅದರಿಂದ ಮುಕ್ತ ಆಗ್ಬೋದು ಅಂತ ನಾನು ಹೇಳ್ತೀನಿ. ಸರ್, ಆರಂಭದಲ್ಲಿ ಯಾವ ರೀತಿಯ ಸವಾಲುಗಳನ್ನು ನೀವು ಎದುರಿಸಿದ್ರಿ? ನಾನು ನಮ್ಮ ಅಪ್ಪನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಮೇಲೆ ಪ್ರಯೋಗ ಮಾಡಿರೋದು. ಇದು 100% ವಿಷ ಅಲ್ಲ, ಇದು ಪ್ರಕೃತಿಯಿಂದ ಬಂದಿರೋದು. ಈ ಪ್ರಕೃತಿಯಿಂದ ಏನು ಬಂದಿದೆ ಇವತ್ತು, ಅದು ಭಾರತ ಸರ್ಕಾರ 2015ನಲ್ಲಿ FSSAI ಆಕ್ಟ್ 2003ನ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಕಂಟ್ರೋಲ್ ಆಕ್ಟ್ ಅಲ್ಲಿ ಶೆಡ್ಯೂಲ್ 1ನಲ್ಲಿ ಏನು ಇದರಲ್ಲಿ ನಾನು ಯೂಸ್ ಮಾಡಿದ್ದೀನಿ
ಆ ಒಂದು ಎಲ್ಲ ಹರ್ಬ್ಸ್ನು ಎಲ್ ಸಪ್ಲಿಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆದ್ರಿಂದ ಇದು 100% ಇದು ಸಪ್ಲಿಮೆಂಟ್. ಇದು ಅಡ್ವರ್ಸ್ ಎಫೆಕ್ಟ್ ಆಗೋದೇ ಇಲ್ಲ. ಈವನ್ ಅವ್ರು ಒಂದು ಬಾಟ್ಲ್ ಕುಡಿದ್ರೂ ಸಹ ಅವ್ರಿಗೆ ಏನೂ ಆಗಲ್ಲ. ಓನ್ಲಿ ಒಂದೇನು ಅಂತಂದ್ರೆ ಏನೇ ಟ್ರೀಟ್ಮೆಂಟ್ ತಗೊಂಡ್ರನ್ನ ಬ್ಲಡ್ ಶುಗರ್ ಮತ್ತೆ BP ನಾರ್ಮಲ್ ಆಗುತ್ತೆ. ಆ ಮೆಡಿಸಿನ್ ಏನಾದ್ರೂ ಅವ್ರು ತಗೊಳ್ತಾ ಇದ್ರೆ ಸ್ಲೋ ಆಗಿ ಅದನ್ನು ರೆಡ್ಯೂಸ್ ಮಾಡಬೇಕು. ಅದೊಂದು ಬಿಟ್ರೆ ಅಡ್ವರ್ಸ್ ಎಫೆಕ್ಟ್ ಮತ್ತೇನಿಲ್ಲ. ಯಾವೆಲ್ಲ ಕಾಯಿಲೆಗಳಿಗೆ ನಿಮ್ಮ ಹತ್ರ ಔಷಧಿ ಇದೆ, ಇದು ಯಾವ ರೀತಿ ಸಹಕಾರಿ ಆಗುತ್ತೆ? ಬಹಳ ಪ್ರಮುಖವಾಗಿ ಮಾರಣಾಂತಿಕ ಕಾಯಿಲೆಗಳಿಗೂ ಕೂಡ ಈ ಮಿರಾಕಲ್ ಡ್ರಿಂಕ್ಸ್ ರಾಮಬಾಣ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತೀರಿ. ಯಾವುದೇ ರೋಗ ಬಂದರೂ ಸಹ ಭಯ ಪಡಬೇಕಾಗಿಲ್ಲ. ದೇವರು ಏನೋ ಒಂದು ಸೊಲ್ಯೂಷನ್ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಭಯ ಪಟ್ರೆ ಆ ಭಯದಲ್ಲೇ ಅವರು 50% ಅವ್ರ ಲೈಫ್ ಹೊಟ್ಟೋಗಿದ್ರು. ಮೈಂಡ್ ಸೆಟ್, ವಿಲ್ ಪವರ್ ಸ್ಟ್ರಾಂಗ್ ಆಗಿರ್ಬೇಕು. ಎಸ್, ಈ ಕ್ಯಾನ್ಸರ್ ಮತ್ತೆ ಆಟೋ ಇಮ್ಯೂನ್ ಡಿಸೀಸಸ್ ಕರೆಕ್ಟ್ ಆಗಿ ಕಚ್ಚಾ ತರಕಾರಿ ಅಂದ್ರೆ ಸಲಾಡ್ಸು ಜಾಸ್ತಿ ತಗೊಂಡು, ನಾನು ಏನು ಹೇಳಿದ್ದೀನಿ ಪ್ರಿನ್ಸಿಪಲ್ಸು, ಅಗಸೆ ಮಜ್ಜಿಗೆ, ಪ್ರೀಬಯೋಟಿಕ್ ಇಂದ ಬೆಳ್ಳುಳ್ಳಿ, ಶುಂಠಿ, ಮೆಂತೆ ಕಾಳು, ಮತ್ತೆ ನಾನೇನು ಡೆವಲಪ್ ಮಾಡಿದ್ದೀನಿ ಈ ಹರ್ಬಲ್ ಡಿಕಾಕ್ಷನ್ಸ್, ಇದನ್ನ ತಗೊಂಡ್ರೆ 10 ಕೇಸಸ್ ಅಲ್ಲಿ 5 ರಿಂದ 6 ಕೇಸಸ್ಗೆ 100% ರಿಲೀಫ್ ಸಿಗುತ್ತೆ. ಹಾರ್ಟ್ ಅಲ್ಲಿ ಎಂಥ ಡಿಸೀಸಸ್ ಇರಲಿ, ಆಮೇಲೆ ಸ್ಟ್ರೋಕ್ ಅಲ್ಲಿ ಮಾತು ಹೋಗಿರೋರು, ಕಣ್ಣು ಹೋಗಿರೋರು, ಕೈ ಕಾಲು ಡಿಸೇಬಲ್ ಆಗಿರೋರು, ಅವ್ರು ಎಲ್ಲರೂ ಸಹ ಯಾವ ರೀತಿ ರಿಕವರಿ ಆಗ್ತಾರೆ ಅಂತಂದ್ರೆ, ಅದಕ್ಕೇನೆ ಇದು ಮಿರಕಲ್ ಅನ್ನೋ ಶಬ್ದ ಯಾಕೆ ಬಂತು ಅಂದ್ರೆ, ಪ್ರೆಸೆಂಟ್ಲಿ ಇನ್ ಆಯುರ್ವೇದಿಕ್ ಸೈನ್ಸ್ ಅಲ್ಲೂ ಅಷ್ಟೇ ಕಿಡ್ನಿನಲ್ಲಿ ಗ್ಲುಮರ್ಲೆಸ್ ಕೆಪದರಿ ಫಿಲ್ಟರ್ಸ್ ಏನಿದೆ, ಅದು ಒಂದ್ಸರಿ ಡ್ಯಾಮೇಜ್ ಆಯ್ತು ಅಂತಂದ್ರೆ ಅದು ರಿಕವರಿ ಆಗೋದೇ ಇಲ್ಲ ಡಯಾಲಿಸಿಸ್ ಅಲ್ಲಿ ಇರಬೇಕು, ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ. ಅದನ್ನ ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ತೋರಿಸ್ದೆ. ಇವತ್ತು ವರ್ಲ್ಡ್ ವೈಡ್ ಸಾವಿರಾರು ಜನ ಕಿಡ್ನಿ ಪೇಷಂಟ್ಸ್ ತಗೊಳ್ತಾರೆ, ಆಮೇಲೆ ಡಯಾಲಿಸಿಸ್ ಇಂದ ಹೊರಬರ್ತಾರೆ. ಎಸ್ ವೀಕ್ಷಕರೇ, 170 ಗುಣಪಡಿಸಲಾಗದಂತಹ ಕಾಯಿಲೆಗಳಿಗೆ ರಾಮಬಾಣ ಆಗಿ ಈ ಮಿರಾಕಲ್ ಡ್ರಿಂಕ್ಸ್ ಕೆಲಸ ಮಾಡ್ತಾ ಇದೆ. ಜನರಿಗೆ ಇದು ಯಾವ ರೀತಿ ಸಹಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಸರ್, ಇದು ಜನರಿಗೆ ಯಾವ ರೀತಿ ಸಹಕಾರಿ ಆಗುತ್ತೆ? ಯಾಕಂದ್ರೆ ಪ್ರಮುಖವಾಗಿ ಗುಣಪಡಿಸಲಾಗದಂತಹ ಕಾಯಿಲೆಗಳಿಗೆ ರಾಮಬಾಣ ಆಗಿ ನಿಮ್ಮ ಮಿರಾಕಲ್ ಡ್ರಿಂಕ್ಸ್ ಕೆಲಸ ಮಾಡುತ್ತೆ ಅಂತಂದ್ರೆ ಜನರಿಗೆ ಮುಖ್ಯವಾಗಿ ಇದರ ಸಹಕಾರ ಯಾವ ರೀತಿ ಆಗುತ್ತೆ? ಏನು ಅಂತಂದ್ರೆ, ಸ್ಟ್ರೋಕ್ ಆಗಿ ಯಾವ ಸ್ಥಿತಿನಲ್ಲಿ ಇದ್ರು ಅಂತಂದ್ರೆ 11 ಲಕ್ಷ ಖರ್ಚು ಮಾಡಿದ್ದಾರೆ ಟಾಪ್ ಮೋಸ್ಟ್ ಹಾಸ್ಪಿಟಲ್ ಅಲ್ಲಿ. ಅಲ್ಟಿಮೇಟ್ಲಿ ಆಗಲಿಲ್ಲ, ಗ್ಯಾಂಗ್ರೇನ್ ಆಗಿ ಇನ್ನು ಹೆಂಗೂ ಸತ್ತೋಗ್ತಾರೆ ಅಂತ ತಗೊಂಡೋದವರು. ಅವ್ರು ತಗೊಂಡು ಇವತ್ತು 15 ದಿವಸ ಆಗಿದೆ. ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು, ಅದು ರಿವೈವ್ ಆಗಿದೆ. ಆಮೇಲೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್ ಫೇಲ್ ಇತ್ತು, ಅದು ರಿವೈವ್ ಆಗಿದೆ. ಸ್ಕಿನ್ ಎಲ್ಲಾನು ಈಗ ಡೆವಲಪ್ಮೆಂಟ್ ಆಗಿದೆ. ಅಷ್ಟು ಪವರ್ ನಮ್ಮ ಆಯುರ್ವೇದನಲ್ಲಿದೆ. ದಟ್ ಈಸ್ ದ ಪವರ್ ಆಫ್ ಅವರ್ ವೇದಿಕ್ ಲಿಟ್ರೇಚರ್. ಅಷ್ಟು ಎಕ್ಸ್ಟ್ರಾರ್ಡಿನರಿ ಇದು ವರ್ಕ್ ಆಗುತ್ತೆ. ಸ್ಟ್ರೋಕ್ ಆಗಲಿ, ಕಿಡ್ನಿ ಫೇಲ್ಯೂರ್ ಆಗಿರಲಿ, ಆರ್ಟ್, ಇವತ್ತು ಆಶ್ಚರ್ಯಜನಕವಾದಂಥ ರಿಸಲ್ಟ್ಸ್ ಬರುತ್ತೆ. ಎಸ್, ಸುನೀತಾ ರಾಜು ಮೇಡಮ್, ಸರ್ ಈ ರೀತಿಯ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಬಹಳ ಪ್ರಮುಖವಾಗಿ ಗಿಡಮೂಲಿಕೆಯ ಮುಖಾಂತರ ಔಷಧಿಯನ್ನು ಕಂಡುಹಿಡಿಯೋದು, ಮಾರಣಾಂತಿಕ ಕಾಯಿಲೆಗಳಿಗೂ ಕೂಡ ಔಷಧಿಯನ್ನ ಸಿದ್ಧಪಡಿಸುವಂತಹ ಒಂದು ವಿಶೇಷವಾದಂತಹ ಒಂದು ವಿಚಾರಕ್ಕೆ ಏನು ಕೈ ಹಾಕಿದ್ರು, ಯಾವ ರೀತಿ ಸಹಕಾರವನ್ನ ನೀವು ನೀಡ್ತಾ ಹೋದ್ರಿ, ಯಾವ ರೀತಿ ಅವರಿಗೆ ಈ ಯೋಜನೆ ಬಂತು ಅಂತ ಹೇಳಕ್ ಬಯಸ್ತೀರಿ? ಅವರಿಗೆ ಮೊದಲಿಂದನೂ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಬಟ್ 2010 ನನಗೆ ಯಾವಾಗ ನನ್ನ ಸೆಕೆಂಡ್ ಸನ್ಗೆ ಪ್ರಾಬ್ಲಮ್ ಆಯಿತು, ಅವನಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಯಾವಾಗ ಆಯಿತು, ಸೊ ಅವಾಗ ನನಗೂ ಇಂಟ್ರೆಸ್ಟ್ ಬಂತಿದ್ರಲ್ಲಿ. ಯಾಕಂದ್ರೆ ನಾನು ಅನ್ಕೊಳ್ತಾ ಇದ್ದೆ ಯಾವ್ದಾದ್ರು ಒಂದು ಆಲ್ಟರ್ನೇಟಿವ್ ಇರ್ಬೋದು ಇದಕ್ಕೆ ಅಂತ. ಅಫ್ಕೋರ್ಸ್ ಅವನಿಗೆ ಏನು ಅಲೋಪತಿ ಮೆಡಿಕೇಶನ್ಸ್ ಕೊಡ್ಸಿದ್ವಿ ನಾವು ಬೆಲ್ಲೂರಲ್ಲಿ. ಅವನಿಗೆ ಬ್ಲಡ್ ಇದು ಟ್ರಾನ್ಸ್ಫ್ಯೂಷನ್ ಮಾಡಿದ್ರೆ ಆಗಲಿ ಯಾವುದೇ ಆಗಲಿ ನಾವು ಅಲೋಪತಿಗೇನೆ ಹೋಗಿದ್ದು. ಬಟ್ ನಾನು ಅನ್ಕೋತಾ ಇದ್ದೆ ದೇರ್ ಮಸ್ಟ್ ಬಿ ಸಮ್ ಆಲ್ಟರ್ನೇಟಿವ್ ಅಂತ. ಅವಾಗ ನಾನು ಜೊಹಾನಾ ಬಡ್ವಿಗ್ ಅವ್ರದ್ದು ಫ್ಲಾಕ್ ಸೀಡ್ ಡಯಟ್ ಬಗ್ಗೆ ಇಂಟ್ರೆಸ್ಟ್ ಬಂದು ಅದನ್ನ ನಾನು ನನ್ನ ಸನ್ಗೆ ಕೊಡ್ತಾ ಬಂದೆ. ಗುಣಪಡಿಸಲಾಗದಂತಹ 170ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಈ ಮಿರಾಕಲ್ ಡ್ರಿಂಕ್ ರಾಮಬಾಣ ಆಗ್ತಾ ಇದೆ ಅಂತ. ಸೊ ಜನಸಾಮಾನ್ಯರಿಗೆ ಎಲ್ರಿಗೂ ಕೂಡ ಅತ್ಯಂತ ಸುಲಭವಾಗಿ ಗುಣಪಡಿಸಲಾಗದ ಕಾಯಿಲೆಗಳಿಗೆ ಈ ಔಷಧಿ ದೊರಕಲಿ ಅನ್ನುವಂತಹ ಒಂದು ಆಶಯ ಇದೆ. ಅದ್ರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಜಿಂಕ್ ಅಂಡ್ ಅಲ್ಯೂಮಿನಿಯಂ ಸೇರಿದ್ರೆ ತುಕ್ಕನ್ನು ಪ್ರಭಾವಶಾಲಿಯಾಗಿ ತಡೆಯೋ ಹೆಚ್ಚು ಬಾಳಿಕೆಯ ಜಿಂಕಾನಿಯಂ ಕಲರ್ ಕೋಟೆಡ್ ಸ್ಟೀಲ್ ಶೀಟ್ ಹೀಟ್ ಅನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಬೇರೆ ರೂಫಿಂಗ್ ಶೀಟ್ ಗಳಿಗಿಂತ ನಂಬರ್ 1 ಕಾಲದ ಪರೀಕ್ಷೆಯಲ್ಲಿ ಗೆದ್ದಿದೆ. ಆದ್ರೆ ಅದರ ಬಾಳಿಕೆ ಹೇಗೆ? ಡ್ಯೂರಾಶೈನ್ ಟಾಟಾ ಬ್ಲೂಸ್ಕೋಪ್ ಸ್ಟೀಲ್ ನ ಉತ್ಪನ್ನ ಅಲ್ವಾ ಸರ್, ಅದರ ಬಾಳಿಕೆ ಬಗ್ಗೆ ನೋ ಟೆನ್ಷನ್. ಡ್ಯೂರಾಶೈನ್ ಸ್ಟೀಲ್ ರೂಫ್ ಅಂಡ್ ವಾಲ್ ಶೀಟ್ಸ್, ಎ ಟಾಟಾ ಬ್ಲೂಸ್ಕೋಪ್ ಸ್ಟೀಲ್ ಪ್ರಾಡಕ್ಟ್.
ಸರ್, ಈಗ ನಮ್ಮ ತುಪ್ಪಕ್ಕೆ ತುಂಬಾನೇ ಡಿಸ್ಕೌಂಟ್ ಕೊಡ್ತಿದ್ದೀವಿ. ಯಜಮಾನ್ರೆ, ಸ್ವಲ್ಪ ಜಾಸ್ತಿನೇ ತಗೊಂಡ್ಬಿಡಿ. ಬಾ ರಾಜ, ಬಾ 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 ಬಾ. ನೀನು ಈ ಮೊದಲೇ ಕೊಟ್ಟ ತುಪ್ಪನೇ 6 ತಿಂಗಳಿಂದ ಮಾರಾಟ ಆಗದೆ ಇದೆ. ಈಗೆಲ್ಲ ಯಾರಪ್ಪ ತುಪ್ಪ ತಗೊಳ್ತಾರೆ? ಮಿಲ್ಕಿ ಮಿಸ್ಟ್ ಫ್ರೆಶ್ ಬಟರ್ ತಗೊಂಡು 10 ನಿಮಿಷದಲ್ಲಿ ಮನೆಯಲ್ಲೇ ತುಪ್ಪ ಮಾಡ್ತಾರೆ. ಹೌದೌದು, ಕ್ವಾಲಿಟಿಯು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅಸಲಿ ಮೊಸರಿನಿಂದ ನವೀನ ಶೈಲಿಯಿಂದ ತಯಾರಾಗೋ ಮಿಲ್ಕಿ ಮಿಸ್ಟ್ ಫ್ರೆಶ್ ಬಟರ್. ಇನ್ನೇನು ತುಪ್ಪ ಬೇಕು ಅಂದ್ರೆ ಮಿಲ್ಕಿ ಮಿಸ್ಟ್ ಬಟ್ರೆ ಬೆಟರ್. ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು ಬಂಧುಗಳು ಅನ್ನೋದು ಬರೀ ಮಾತುಗಷ್ಟೇ. ಆದ್ರೆ ನಿಜವಾಗ್ಲೂ ನಿಮ್ ಕೈ ಹಿಡಿಯೋರು ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್. ಕಾಲ್ 6334600800. ಮೊದಲು ಆ ಬೌಲ್ ಅನ್ನು ಬ್ರಷ್ ಅನ್ನು ಎತ್ತಿ ಬಿಸಾಕಿ, ಶಾಂಪೂ ಅನ್ನು ನಿಮ್ಮ ಒದ್ದೆ ಕೈಯಲ್ಲಿ ತಗೊಂಡು ಮನೆ ಮಸಾಜ್ ಮಾಡಿ, 15 ನಿಮಿಷದಲ್ಲಿ ವಾಶ್ ಮಾಡಿ. VIP ಹೇರ್ ಕಲರ್ ಶಾಂಪೂ. VIP ಹೇರ್ ಕಲರ್ ಶಾಂಪೂಗೆ ಬದಲಾಗಿರಿ. ನಾನ್ ಸವಾಲ್ ಮಾಡ್ತೀನಿ, ನಿಮ್ಮ ಲಲಿತಾ ಜ್ಯುವೆಲರಿ ಕೊಡುವ ಕಮ್ಮಿ ಬೆಲೆನ ಬೇರೆ ಯಾವ ಆಭರಣ ಅಂಗಡಿಯೂ ಕೊಡಕ್ಕಾಗಲ್ಲ. ರೇಟ್ ವ್ಯತ್ಯಾಸ 50-100 ಅಲ್ಲ ರೀ, 1000ಕ್ಕೂ ಹೆಚ್ಚು. ನಾನ್ ಹೇಳೋದನ್ನ ಹಾಗೆ ತಗೋಬೇಡಿ, ನೀವೇ ಕಂಪೇರ್ ಮಾಡಿ. पार्टी का सामान You rock it big. Oh. Presenting the big, bold and beautiful, all new Nissan Magnite. Ignite your charisma. ಇದರಲ್ಲಿ ಅಂದ್ರೆ ಕೆಲಾಗ್ಸ್ ಮ್ಯೂಸ್ಲಿಯಲ್ಲಿ ಏನಿದೆ ಅಂತಾನ? ಇದರಲ್ಲಿದೆ 30 ಕಿಲಾಡಿಗಳನ್ನು ಸಂಭಾಳಿಸುವ ಎನರ್ಜಿ. ಮತ್ತಿದರಲ್ಲಿವೆ ಬೇಕ್ಡ್ ಮಲ್ಟಿಗ್ರೇನ್ ಅಂದ್ರೆ ಬಾಲೆ, ಓಟ್ಸ್, ಕಾರ್ನ್ ಹಾಗೂ ಸಿಕ್ಕಾಪಟ್ಟೆ ಫ್ರೂಟ್ ಅಂಡ್ ನಟ್ಸ್ ಫಾರ್ ಮೈ ಹೆಲ್ದಿ ಸ್ಟಾರ್ಟ್. ಕಿಲಾಡಿ ದಿನ ಬೆಳಗ್ಗೆ ಕೆಲಾಗ್ಸ್ ಮ್ಯೂಸ್ಲಿ, ಬ್ರೇಕ್ಫಾಸ್ಟ್ ಗಿಂತ ಮಿಗಿಲು. ನೋ ವೇಸ್ಟೇಜ್, ನೋ ಸ್ಟೋನ್ ಚಾರ್ಜ್ ಹಾಗೂ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್. ಈ ಕೊಡುಗೆ ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಮಾತ್ರ. ಎಲ್ಲವೂ ನಿಮಗಾಗಿ ನಿಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ, HSR ಲೇಔಟ್ ಹಾಗೂ ಯಲಹಂಕ. ಸಭೆಯಲ್ಲಿ ನೀವಿರಿ ಅಥವಾ ಬೇರೆ ಯಾರೇ ಇರಲಿ, ಎಲ್ಲ ಒಂದೇ. ಎಲ್ಲ ಒಂದೇ. ಏಯ್, ಎಲ್ಲ ಒಂದೇ ಸಂತ ಅಂದವನೇ, ನಿಮ್ಗೀಗ ತೋರಿಸ್ತೀನಿ. ಎಲ್ಲ ಒಂದೇ. ಬೇಡ ಬೇಡ, ನಿಂಗೆ ನಾನು ಹೇಳಿದಲ್ಲ ಸಿಂಹಾಸನವನ್ನು ಫೆವಿಕಾಲ್ ಹಾಕಿ ಅಂಟಿಸ್ಬೇಕಂತ. ಅದು ಇವ ಹೇಳ್ದ, ಯಾವುದೇ ಅಂಟುವಾಗ ಎಲ್ಲ ಒಂದೇ. ಫೆವಿಕಾಲ್ ಮತ್ತು ಸಾಧಾರಣ ಅಂಟು ಎಲ್ಲ ಒಂದೇ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಜಗತ್ತನ್ನೇ ಅಲ್ಲಾಡಿಸಿ ಬಿಡಬಹುದು. ಹಾಗಾಗಿ ಫೆವಿಕಾಲ್, ಇದರ ಅಂಟಿಗೆ ಸಹಟಿ ಇಲ್ಲ. ನಿಮ್ಮ ಆರೋಗ್ಯದಂತೆಯೇ ನಿಮ್ಮ ಟ್ರಕ್ನ ಬಗ್ಗೆಯೂ ದ್ವಿಗುಣ ಕಾಳಜಿ ಮಾಡಿರಿ. ಪ್ರಸ್ತುತವಿದೆ ಕ್ಯಾಸ್ಟ್ರಾಲ್ CRB ಟರ್ಬೋ ಮ್ಯಾಕ್ಸ್. ಇದರ ಡ್ಯೂರಾಶೀಲ್ಡ್ ಬೂಸ್ಟರ್ಸ್ ಟ್ರಕ್ನ ಇಂಜಿನ್ ಆಯು ದ್ವಿಗುಣಗೊಳಿಸುತ್ತದೆ. ಕ್ಯಾಸ್ಟ್ರಾಲ್ CRBಯ ಸುರಕ್ಷೆ ಈಗ ಇನ್ನೂ ಮಿತವ್ಯಯಕರ. 600 ರೂಪಾಯಿ ಕಡಿತ ಪಡೆಯಿರಿ. ಸ್ಟ್ರಾಂಗ್ ಆದ ಇಮ್ಯುನಿಟಿಗೆ ನಿಮ್ಮ ಪರಿವಾರದ ಇಮ್ಯೂನ್ ಬೂಸ್ಟರ್ ಅಮೃತ್ ನೋನಿ ಪವರ್ ಪ್ಲಸ್ ಆಯುಷ್ ಇಲಾಖೆಯಿಂದ ಪ್ರಮಾಣೀಕೃತಗೊಂಡಿದೆ. ಆರೋಗ್ಯದ ಭರವಸೆ ಅಮೃತ್ ನೋನಿ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಮಿರಾಕಲ್ ಡ್ರಿಂಕ್ಸ್ ನ ಉಪಯೋಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವ ಪ್ರಾಡಕ್ಟ್ ಯಾವ ಕಾಯಿಲೆಗೆ ಬರುತ್ತೆ ಅನ್ನೋ ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ ಸರ್. ಸೊ ಇದು ಶುಗರ್ ಕೇರ್. ಈ ಶುಗರ್ ಕೇರ್ ಏನು ಅಂತಂದರೆ, ಡಯಾಬಿಟೀಸ್ ಏನು ಪ್ರಾಬ್ಲಮ್ ಇದೆ, ಸೊ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇದ್ರ ಜೊತೆಯಲ್ಲಿ ಅವರಿಗೆ BP ಇದ್ರೂ ಆಟೋಮೆಟಿಕ್ಲಿ BPನೂ ಇದಾಗುತ್ತೆ. ಬಟ್ ಇದನ್ನು ಕಾಂಬಿನೇಷನ್ಸ್ ಇದೆ, ಶುಗರ್ ಕೇರು ಮತ್ತು ಲಿವರ್ ಕೇರು. ಬೆಳಗ್ಗೆ ಮತ್ತು ಸಂಜೆ ತಗೊಂಡ್ರೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಬರುತ್ತೆ. ಈವನ್ 450-500 ಶುಗರ್ ಇದ್ದವರು ಸಹ ತಿಂಗಳಿಗೆ ಇನ್ಸುಲಿಂದ ದೂರ ಹೋಗ್ಬೋದು. ಬಟ್ ಜೊತೆಯಲ್ಲಿ ಕಚ್ಚಾ ತರಕಾರಿನ ಅಂದರೆ ಸಲಾಡನ್ನು ಊಟದ ಜೊತೆಯಲ್ಲಿ ಸ್ವಲ್ಪ ಜಾಸ್ತಿ ತಿನ್ನೋದು ಕಲಿಬೇಕು. ಸೊ ಇದನ್ನು ನಾನು ಹೇಳ್ತೀನಿ ಶುಗರ್ ಕೇರ್ ಬಗ್ಗೆ. ಸೊ ನೆಕ್ಸ್ಟು ಹೇಳ್ತೀನಿ ಇಮ್ಯೂನ್ ಕೇರ್. ಇದು ಇಮ್ಯೂನ್ ಕೇರ್ ಹೇಗೆ ಅಂತಂದರೆ, ಬೇಸಿಕಲಿ ಇದು ಕ್ಯಾನ್ಸರ್ಗಂತ ನಾನು ಡೆವಲಪ್ ಮಾಡಿದ್ದು. ಸೊ ಈಗ ನಾನು ಇದು ಅಥಾರಿಟೇಟಿವ್ಲಿ ಹೇಳೋಕ್ಕಾಗಲ್ಲ ಕೋವಿಡ್ಗೂ ಹೆಲ್ಪ್ ಆಗ್ತಿದೆ ಅಂತ. ನನ್ನ ಹತ್ರ ಅದು ಬಿಫೋರ್ ಆ್ಯಂಡ್ ಆಫ್ಟರ್ದು ರಿಪೋರ್ಟ್ಸ್ ಇಲ್ಲ. ಬಟ್ ಆದರೂ ಸಹ ಕೋವಿಡ್ ಪೇಷಂಟ್ಸು ಇದನ್ನು ತಗೊಂಡು ಆಮೇಲೆ ಇದು ಯಾವುದು ಅಗಸೆ ಮಜ್ಜಿಗೆ ತಗೊಂಡು ಅವರು ಅದರಿಂದನ ಇದಾಗಿದ್ದಾರೆ.
ಬಟ್ ನಾನು ಇದು ಏನು ಅಫಿಷಿಯಲಿ ನಾನು ಇದನ್ನು ಹೇಳೋಕ್ಕಾಗೋದಿಲ್ಲ. ಆದರೆ ಇದು ಕ್ಯಾನ್ಸರ್ಗೆ ಎಕ್ಸ್ಟ್ರಾರ್ಡಿನರಿ ಅನುಕೂಲ ಆಗುತ್ತೆ. ಸೊ ಇದ್ರ ಜೊತೆಯಲ್ಲಿ ಏನು ಗ್ಯಾಸ್ಟ್ರೋ ಸಪೋರ್ಟು ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು ಮತ್ತು ಲಿವರ್ ಮತ್ತು ರೀನಲ್ ಸಪೋರ್ಟು ತಗೊಳ್ಬೇಕು. ಯಾಕೆಂದರೆ ಯಾವಾಗ ನಾವು ಡಿಟಾಕ್ಸ್ ಮಾಡ್ತೀವಿ ಕಿಡ್ನಿನ ಮತ್ತು ಲಿವರನ್ನು, ಸೊ ಆಟೋಮೆಟಿಕ್ಲಿ ಅದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ಸು ಯಾವ ಆರ್ಗನ್ಸ್ಗೆ ಏನು ಬೇಕು ಅಂತ ಮೋರ್ ದ್ಯಾನ್ 78 ಆರ್ಗನ್ಸ್ ನಮ್ಮ ಬಾಡಿನಲ್ಲಿ ಇರ್ತದೆ. ಸೊ ಆಟೋಮೆಟಿಕ್ಲಿ ಆ ಬಾಡಿ ಇಮ್ಯುನಿಟಿ ಆಯಿತು ಅಂದರೆ ಆಟೋಮೆಟಿಕ್ಲಿ ಕ್ಯಾನ್ಸರಿಂದ ಅವರು ಡೆಫಿನೆಟ್ಲಿ ಒಳ್ಳೆ ಇದು ರಿಲೀಫ್ ಅವರು ಸಿಗುತ್ತೆ. ಸೊ ನಂತರ ಇದು ಗ್ಯಾಸ್ಟ್ರೋ ಸಪೋರ್ಟ್ ನಾನು ಹೇಳ್ತೀನಿ, ನಿಮಗೆ ಆಶ್ಚರ್ಯ ಅನಿಸ್ಬೋದು, ಈವನ್ 30 ವರ್ಷ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವ್ರಿಗೆ 1 ತಿಂಗಳಲ್ಲೇನೇ ಅವರು 100% ಅದರಿಂದ ರಿಲೀಫ್ ಸಿಕ್ಕಿದೆ. ಯಾಕೆಂದರೆ ಇದು ಕ್ಯೂರ್ ವರ್ಡ್ ನಾನು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಅಫಿಷಿಯಲಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ನಾವು ಕ್ಯೂರ್ ಅನ್ನೋ ಶಬ್ದ ಯೂಸ್ ಮಾಡೋದು, ಅದಕ್ಕೆ ನಾನು ರಿಲೀಫ್ ಅಂತ ಹೇಳ್ತಾ ಇರೋದು. ಸೊ ಯಾರಿಗೆ IBS ಇದ್ದು ಅವರು ಯಾವಾಗಲೂ ಲೈಫ್ ಟೈಮ್ ಮೆಡಿಸಿನ್ ತಗೊಳ್ತಾ ಇದ್ದಾರೆ, ಅದರಿಂದನೂ ಅವ್ರು ದೂರ ಬರ್ಬೋದು. ಸೊ ದ ಡೇ 1 ಅವರು ಕೆಮಿಕಲಿ ಡೆವಲಪ್ಡ್ ಮೆಡಿಸಿನ್ ಬಿಟ್ಟು ಇದನ್ನೇ ತಗೊಳ್ಬೋದು. ನೆಕ್ಸ್ಟು ರೀನಲ್, ಇದು ಭಾರಿ ಇಂಪಾರ್ಟೆಂಟು. ಈ ರೀನಲ್ ಏನು ಅಂತಂದರೆ, ಇದು ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ಅವ್ರ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಇದು ಮಾಡಿದ್ದು. ಸೊ ಈ ರೀನಲಲ್ಲಿ ಇದು ಒಂದೇ ಪ್ರಾಡಕ್ಟ್ ತಗೊಳ್ಬೋದು ಕಿಡ್ನಿಗೆ, ಬಟ್ ಆದರೆ ಅಲೋಪತಿಕ್ ಸೈನ್ಸ್ನಲ್ಲಿ ಯಾವ ರೀತಿ ಬ್ಲಡ್ ತಿನ್ನರು, ಆರ್ಟರಿ ಸ್ಟ್ರೆಂಥನರು ಮತ್ತು ಲಿವರ್ ರಿಲೇಟೆಡ್ ಇದೆಲ್ಲ ಕೊಟ್ಟಿದ್ದಾರೆ, ಆ ಪ್ರಿನ್ಸಿಪಲ್ನಲ್ಲಿ ಆ ಗ್ರೂಪ್ನಲ್ಲಿ ತೊಗೊಂತು ಅಂತಂದರೆ ಅದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಬರುತ್ತೆ. ಬಟ್ ಕಿಡ್ನಿ ಪೇಷಂಟ್ಸ್ ಏನಂದರೆ ನಾಲಿಗೆ ಕಂಟ್ರೋಲ್ ಇಟ್ಕೊಳ್ಬೇಕು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಸೊ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಸೊ ಅದ್ರ ಪ್ರಕಾರ ಮತ್ತು ಲಿವರ್ ಹೆಲ್ತ್ ಇದು ಭಾರಿ ಇಂಪಾರ್ಟೆಂಟು. ಇವತ್ತು ಏನಾದರೂ ಫ್ಯಾಟಿ ಲಿವರ್ ಆಯಿತು ಅಂತಂದರೆ, ಏನಾದರೂ ಬಾಡಿ ಇಚ್ಚಿಂಗು ಮತ್ತೇನಾದರೂ ಬಾಡಿ ಮೇಲೆ ಹುಣ್ಣಾಯಿತು ಅಂತಂದರೆ ನನ್ನ ಪ್ರಕಾರ ಲಿವರಿಂದ ಪ್ರಾಬ್ಲಮ್ ಇದೆ ಅಂತ, ಮತ್ತು ಬಾಡಿ ಸ್ವೆಲ್ಲಿಂಗ್ ಆಯಿತು ಅಂತಂದರೆ ಆ ಲಿವರ್ ರಿಲೇಟೆಡ್ ತೊಗೊಂಡು ಇದ್ರ ಜೊತೆಯಲ್ಲಿ ಆ್ಯಂಟಿ ಏಜಿಂಗ್ ಮತ್ತು ಕಿಡ್ನಿ ತೊಗೊಂಡ್ತಂದರೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಬರುತ್ತೆ. ಆಮೇಲೆ ಕಿಡ್ನಿ ಸ್ಟೋನ್ಗೂ ಅಷ್ಟೇನೇನೆ ಈ ಕಾಂಬಿನೇಷನ್ಸು ಲಿವರು ಮತ್ತು ಕಿಡ್ನಿ ರೀನಲ್ ಸಪೋರ್ಟು ಮತ್ತು ಆ್ಯಂಟಿ ಏಜಿಂಗ್ ತೊಗೊಂಡ್ರೆ ಆ ರೀತಿ ಈ ಗ್ರೂಪಲ್ಲಿ ಇದು ಕೆಲಸ ಮಾಡುತ್ತೆ. ಸೊ ಮತ್ತು ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಸೂಪರು. ನೆನ್ನೆ ಒಬ್ಬರು ಡಾಕ್ಟರ್ ಶ್ರೀಕೃಷ್ಣ ಮಿಟ್ಟಲ್ ಅಂತ ಒಬ್ಬ ಇಂಡಸ್ಟ್ರಿಲಿಸ್ಟು ನೆನ್ನೆ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿದರು. ಅವರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಅಲ್ಲೇನೇ ಅವರು ಇದನ್ನು ನೋಡಿಬಿಟ್ಟು ಓಪನ್ ಮಾಡಿಬಿಟ್ಟು 2 ಕ್ಯಾಪ್ ಕುಡಿದಾದ್ಮೇಲೆ ನೆಕ್ಸ್ಟ್ ಅವ್ರ ಸ್ಪೀಚಲ್ಲಿ ಹೇಳಿದರು, ಈ ರೀತಿ ರಾಜು ಸಾಹೇಬ್ರು ಏನು ಮಾಡಿದ್ದಾರೆ ಅದನ್ನು ನಾನು ಇಲ್ಲೇನೇ ಆಯಿತು, ನನಗೆ ಅನೀಸಿನೆಸ್ ಆಗ್ತಾಯಿತ್ತು, ಮೈಸೂರಿಂದ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಬಂದಾಗ ಒಂಥರ ದಿಗುಡ ಆಯಿತು, ಅನೀಸಿನೆಸ್ ಇರೋದ್ರಿಂದ ಇಮಿಡಿಯೇಟ್ಲಿ ಕುಡಿದೆ ಅಂತ. ಅಷ್ಟು ಎಕ್ಸ್ಟ್ರಾರ್ಡಿನರಿ ಪವರ್ಫುಲ್ ಇದೆ ಈ ಕಾರ್ಡಿಯೋವ್ಯಾಸ್ಕ್ಯುಲರಲ್ಲಿ. ಸೊ ಇದನ್ನು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಯಾರು ಹಾರ್ಟ್ ತೂತ್ ಆಗಿದೆ ಅಂತ ಅಂದವ್ರಿಗೆ ನೆಕ್ಸ್ಟ್ ಆಫ್ಟರ್ 1 ಮಂತ್ ಜೈದೇವ್ ಚೆಕ್ ಮಾಡಿಸ್ತಾರೆ, ಆ ತೂತ್ ಇಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ ಅರ್ಥಿಮೆ ಆಗಿ ಪೇಸ್ ಮೇಕರ್ ಹಾಕಬೇಕು ಅಂತ ಹೇಳಿದರು ಹಾಸ್ಪಿಟಲ್ಲು, ಅದು ಚೆಕ್ ಮಾಡೋ ರಿಪೋರ್ಟ್ ತೊಗೊಂಡು ಆಫ್ಟರ್ ಟೇಕಿಂಗ್ ದಿಸ್ ಮೆಡಿಸಿನ್ಸ್ ಮತ್ತು ಇದು ಗ್ರೂಪ್ ಆಫ್ ಮೆಡಿಸಿನ್ಸ್ ಜೊತೆಯಲ್ಲಿ ಆ್ಯಂಟಿ ಏಜಿಂಗು ಮತ್ತು ಇಮ್ಯೂನ್ ಕೇರ್ ಜೊತೆಯಲ್ಲಿ ಮತ್ತೆ ಜಯದೇವ ಹತ್ರ ಚೆಕ್ ಮಾಡಿದಾಗ ನಿಮಗೇನು ಪೇಸ್ ಮೇಕರ್ ಹಾಕಬೇಕಾಗಿಲ್ಲ ಅಂತ, ಅಷ್ಟು ಪವರ್ಫುಲ್ ಆಗಿ ಇದು ಕೆಲಸ ಮಾಡುತ್ತೆ. ಯಾಕೆ ನಾನು ಇಷ್ಟು ಅಫರ್ಮೇಟಿವ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಭಾರತದ್ದು ನಮ್ಮ ಸನಾತನ ಧರ್ಮದಿಂದ ವೇದಿಕ್ ಲಿಟ್ರೇಚರಿಂದ ಇದೇನು ಬಂದಿದೆ ಇದನ್ನು ನಾವು ಸೀರಿಯಸ್ ಆಗಿ ನಾವು ತೊಗೊಂಡಿಲ್ಲ ಆಯುರ್ವೇದನ. ಅದು ತೊಗೊಂಡ್ಲಿ ಅಂತ ಒಂದು ಉದ್ದೇಶದಿಂದ ಇಷ್ಟು ಅಥಾರಿಟೇಟಿವ್ ಆಗಿ ಹೇಳ್ತಾ ಇರೋದು. ಮತ್ತು ಇದು ಈ ಆರ್ಥೋ ಎಷ್ಟು ಸೂಪರ್ ಅಂದರೆ, ಯೂರಿಕ್ ಆ್ಯಸಿಡ್ಗಿನೂ ಇದೇನೆ ಝೈಲೋರಿಕ್ ಅಂತ ಒಂದು ಟ್ಯಾಬ್ಲೆಟ್ ಇದೆ, ಅದೇನಾದರೂ ಆ ಯೂರಿಕ್ ಆ್ಯಸಿಡ್ ಲೈಫ್ ಟೈಮ್ ತೊಗೊಳಕ್ಕೆ ಹೇಳ್ತಾರೆ. ಅದು ತೊಗೊಂಡ್ರೆ 100% ಆಸ್ಟಿಯೋಪೊರಾಸಿಸ್ಸು ಅಥವಾ ಆಸ್ಟಿಯೋ ಆರ್ಥೈಟಿಸ್ ಬರ್ತದೆ ಸೈಡ್ ಎಫೆಕ್ಟ್ಸು. ಈ ತೊಗೊಂಡ ದಿನದಿಂದ ಝೈಲೋರಿಕ್ ಬಿಟ್ಟು ಅಂತಂದರೆ ಅವರಿಗೆ ಲೈಫ್ ಟೈಮ್ ಅದರಿಂದ ರಿಲೀಫ್ ಸಿಗುತ್ತೆ ಅಂತ ಹೇಳ್ತೀನಿ. ಇದರಲ್ಲಿ ಆಸ್ಟಿಯೋ ಆರ್ಥೈಟಿಸು, ಆಸ್ಟಿಯೋಪೊರಾಸಿಸ್ಸು, ಸರ್ವೈಕಲ್ ಸ್ಪಾಂಡ್ಲೈಸಿಸ್ಸು, ಆಮೇಲೆ ಲಂಬಾರ್ಡ್ ಪ್ರಾಬ್ಲಮ್ಮು, ಈವನ್ ಗ್ಯಾಪ್ ಆಯಿತು ಅಂತಂದರೆ ಅಲೋಪತಿಕ್ ಸೈನ್ಸ್ ಆಗಲಿ ಎನಿ ಸೈನ್ಸ್ ಆಗಲಿ ಕಾರ್ಟ್ಲೇಜ್ ಡಿಡೆವಲಪ್ಮೆಂಟ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಾನು ಮಾಡೋ ಸೆಲ್ ರಿಜಿನೇಷನ್ ತರಹದಲ್ಲಿ ಎಷ್ಟು ಪವರ್ಫುಲ್ ಇದೆ ಅಂದರೆ ನಮ್ಮ ಭಾರತದ ಇದರಲ್ಲಿ ಇದಾಗುತ್ತೆ. ನೆಕ್ಸ್ಟ್ ಏನು, ಇದು ಆ್ಯಂಟಿ ಏಜಿಂಗ್. ಇದು ಆ್ಯಂಟಿ ಏಜಿಂಗ್ ಇಟ್ ಇಸ್ ಸಮಥಿಂಗ್ ಆ್ಯಂಟಿ ಏಜಿಂಗ್. ಇದು ಕಾಯಿನ್ ಮಾಡಬೇಕಂದ್ರೆ ಒಂಥರ ಇದು ತಗೊಂಡ್ರೆ ಒಬ್ಬರು ಮಯಾಮಿನಲ್ಲಿ ಈಸ್ ಟಾಪ್ ಪ್ರೊಫೆಸರ್ ಇನ್ ಸಮ್ ಕಾಲೇಜ್ ಯೂನಿವರ್ಸಿಟಿನಲ್ಲಿ, ಅವರು ಬಿಹಾರ್ಗೆ ಬಂದಿದ್ರು. ಒರಿಜಿನಲಿ ಈಸ್ ಫ್ರಮ್ ಬಿಹಾರ್. ಅವಾಗೆಲ್ಲ ಸ್ಟ್ಯಾಟ್ಯೂಟರಿ ಅಪ್ರೂವಲ್ ಏನೋ ಆಗಿಲ್ಲ, ಆ್ಯಂಟಿ ಏಜಿಂಗ್ ಕೊಟ್ಟೆ ಅವರಿಗೆ.
ಸೊ ಅವರು ನೀವು ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ಹೆಂಗೆ ಹೇಳಿದ್ದಾರೆ ಅಂದರೆ ಆಲ್ ದ ವೇ ಫ್ರಮ್ ಕೋಲ್ಡ್ ಕಂಟ್ರಿಯಿಂದ ಇಲ್ಲಿಗೆ ಬಂದಾಗ ನನಗೆ ಒಂಥರ ಅನೀಸಿನೆಸ್ ಹೊರಟೋಯ್ತು ಅಂತ. ಇದು ಎನರ್ಜಿ ಲೆವೆಲ್ಲು ದ ಸೇಮ್ ಡೇ ಗೊತ್ತಾಗುತ್ತೆ, ಅಷ್ಟು ಎಕ್ಸ್ಟ್ರಾಡಿನರಿ. ಆಮೇಲೆ ಫೇಸಲ್ಲಿ ಎಕ್ನೆ ಪ್ರಾಬ್ಲಮ್ ಇದ್ದು ಏನಾದರೂ ಪಿಂಪಲ್ಸ್ ಇತ್ತು ಅಂತಂದರೆ ಅದೆಲ್ಲನೂ ಡಿಸಪಿಯರ್ ಆಗುತ್ತೆ. ಆಮೇಲೆ ಒಂಥರ ಏನೋ ಸ್ಕಿನ್ ಗ್ಲೋ ಶುರುವಾಗುತ್ತೆ. ಸೊ ನಾನು ಏನು ಡೆವಲಪ್ ಮಾಡಿದ್ದೀನಿ, ಎವ್ರಿಥಿಂಗ್ ಈಸ್ ಇನ್ನರ್ ಸೆಲ್ಸನ್ನು ಡಿಟಾಕ್ಸ್ ಮಾಡೋದು, ಆ ಮೆಟಬಲಿಕ್ ಆ್ಯಕ್ಟಿವಿಟಿನ ರೆಗ್ಯುಲೇಟ್ ಮಾಡೋದು, ಸೆಲ್ಯುಲಾರ್ ಮೆಟಬಲಿಕ್ ರೆಗ್ಯುಲೇಟ್ ಮಾಡೋದು, ಮತ್ತು ಇದು ಏನು ಓವರಾಲ್ ಆರ್ಗನ್ಸನ್ನು ಯಾವ ರೀತಿ ದೇವರು ಡಿಫೈನ್ ಮಾಡಿದ್ದಾನೆ ಆ ರೀತಿ ಅದನ್ನು ಫಂಕ್ಷನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋವಂಥದ್ದು ಇದು. ಈ ರೀತಿ ಒಟ್ಟು ನಾನು ಮಾಡೋದು 14 ಪ್ರಾಡಕ್ಟು, ಆದರೆ 8 ಪ್ರಾಡಕ್ಟಲ್ಲೇ ಇನ್ ಕಾಂಬಿನೇಷನ್ಸ್ ಮೋರ್ ದ್ಯಾನ್ 170 ಹೆಲ್ತ್ ಡಿಸಾರ್ಡರ್ಸ್ಗೆ ರಿಲೀಫ್ ಸಿಗುತ್ತೆ. ಸ್ಟ್ರೋಕಿಗೆ ಇಲ್ಲೇನೋ ಸ್ಟ್ರೋಕ್ ಏನು ಇಲ್ವಲ್ಲ, ಬರ್ದಿಲ್ವಲ್ಲ. ಸ್ಟ್ರೋಕಿಗೇನು ಆ್ಯಂಟಿ ಏಜಿಂಗ್, ಕಾರ್ಡಿಯೋವ್ಯಾಸ್ಕ್ಯುಲರ್, ಇಮ್ಯೂನ್ ಕೇರ್ ಬೆಳಗ್ಗೆ ಮತ್ತು ಸಂಜೆ, ಮತ್ತು ರೀನಲ್ಲು, ಮತ್ತು ಇದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್. ಬಾಯಿ ಮಾತು ಓದೋರ್ದು ಬಾಯಿ ಮಾತು ಬಂದಿದೆ ಎಲ್ಲನೂ ಇಟ್ಸ್ ಡಾಕ್ಯುಮೆಂಟೆಡ್. ನೀವು ಗೂಗಲ್ಗೆ ಹೋಗ್ಬಿಟ್ಟು ಮಿರಕಲ್ ಡ್ರಿಂಕ್ಸ್ ಸ್ಪೀಚ್ ಅಂತ ಹಾಕ್ಬಿಟ್ರೆ ಸ್ಪೀಚ್ ಹೋಗಿದ್ದವರು ಸ್ಪೀಚು, ಮಿರಕಲ್ ಡ್ರಿಂಕ್ಸ್ ಸ್ಟ್ರೋಕ್ ಅಂದರೆ ಸ್ಟ್ರೋಕ್ ಹೋಗಿದ್ದು. ಆಮೇಲೆ HIV ಇದು ನಾನು ಅಫಿಷಿಯಲಿ ಇರೋಕ್ಕಲ್ಲ, ಡಾಕ್ಯುಮೆಂಟ್ ಯಾರೂ ಕೊಡೋದಿಲ್ಲ, ಆಮೇಲೆ ಇದು ಕೊಡೋದಿಲ್ಲ. ಸೊ ಇಲ್ಲಿನೇ ನಾನು ಬ್ರಹ್ಮಕುಮಾರಿ ಲೆಕ್ಚರ್ ಕೊಡೋಕೆ ಹೋಗಿದ್ದೆ ಬಾಗಲಕೋಟೆನಲ್ಲಿ. ಅಲ್ಲಿ ಒಬ್ಬ ಪೇಷಂಟ್ ಬಂದು ನನಗೆ ಕಿವಿನಲ್ಲಿ ಹೇಳಿದರು, ಸೊ ಸರ್ ನನಗೆ ಈ ಪ್ರಾಬ್ಲಮ್ ಇದೆ ಅಂತ. ಸೊ ಇವತ್ತು ಅಲ್ಲಿ ಡಾಕ್ಟರ್ ಗೋವಿಂದ ರಾಜು ಅಂತ, ಸೊ ಅವರು ನನಗೆ ಹೇಳಿದರು, ಸರ್ ಇವತ್ತು ಸ್ಕೂಟ್ರಲ್ಲಿ ಓಡಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರಾಡಕ್ಟ್ಗಳು ಯಾವ ರೀತಿ ಸಹಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಒಂದು ಚಿಕ್ಕ ಬ್ರೇಕ್ ಇರುತ್ತೆ, ವಾಪಸ್ ಬೇಗ ಬಂದ್ಬಿಡ್ತೀವಿ. ಅದಾದ ಮೇಲೆ ಈ ಔಷಧಿ ಯಾವ ರೀತಿ ಸೇವಿಸಬೇಕು ಅನ್ನುವಂಥದ್ದು, ಅದ್ರ ಜೊತೆಗೆ ಮೇನ್ ಡೌಟ್ ಅಂತಂದ್ರೆ, ಈಗ ಆಲ್ರೆಡಿ BP ಶುಗರ್ ಇರುವಂತವರು ಕೆಲವೊಂದು ಮೆಡಿಸಿನ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ. ಅವರು ಈ ಔಷಧಿನ ತಗೋಬಹುದಾ, ತಗೊಂಡ್ರೆ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಸ್ಕೂಟಿಗೆ ಕಾರ್ ಹಿಟ್ ಅಂಡ್ ರನ್, ದಾರಿ ಹೋಕ ಜಸ್ಟ್ ಮಿಸ್. 2 ಬೈಕ್ 8 ಜನ, ಡಿಕ್ಕಿ ಆದ್ಮೇಲೆ ಆಗಿದ್ದೇನು? ಹೆದ್ದಾರಿಯಲ್ಲಿ ಬೈಕ್ ಸವಾರನ ಜೀವ ಕಂಟಕ ನಿರ್ಲಕ್ಷ್ಯ. ಓ ಮೈ ಗಾಡ್, ವೀಕ್ಷಿಸಿ ರಾತ್ರಿ 7:57ಕ್ಕೆ. ಯಾವಾಗ ಮಾತು ಸುರಕ್ಷತೆಯದಾಗುತ್ತದೆ, ಯಾವಾಗ ಸುರಕ್ಷತೆಯ ಅವಶ್ಯಕತೆಯು ಭಾವನೆಯಾಗುತ್ತದೆ, ಯಾವಾಗ ಸುರಕ್ಷತೆಯು ಎಲ್ಲಕ್ಕಿಂತ ಅಧಿಕವಾದ ಪ್ರಾಮುಖ್ಯತೆ ಇರುತ್ತದೆ, ಆಯ್ಕೆ ಮಾಡಿರಿ ವಾಮಾ ಜೆಸಿ ಶೇಡ್. ಟಾಟಾ ಸ್ಟೀಲ್ ಪರಿವಾರದ ಕಡೆಯಿಂದ ಒಂದು ಉತ್ಕೃಷ್ಟ ಬ್ರ್ಯಾಂಡ್. ಇದು ಗುಡ್ ಲೈಫ್ ಹಾಲು 180 ದಿನಗಳು ಫ್ರೆಶ್ ಆಗಿರುತ್ತೆ. ಅಷ್ಟೇ ಅಲ್ಲ, 6 ಪದರಗಳುಳ್ಳ ಟೆಟ್ರಾ ಪ್ಯಾಕ್ ನಲ್ಲಿರೋದ್ರಿಂದ ಪ್ರೆಸರ್ವೇಟಿವ್ಸ್ ಇಲ್ದೇನೆ ಶುದ್ಧವಾಗಿರುತ್ತೆ. ಬ್ಯಾಕ್ಟೀರಿಯಾ ಇಲ್ಲದೆ ಇರೋದ್ರಿಂದ ಇದನ್ನ ಫ್ರಿಡ್ಜ್ ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಆರೋಗ್ಯವಂತ ಕುಟುಂಬಕ್ಕೆ ಅಪ್ಪಟ ತಾಜಾ ಹಾಲು ಗುಡ್ ಲೈಫ್. ಚಳಿಯಿಂದಾಗಿ ಒಡೆದ ತುಟಿ ಬಿರುಕು ಹಿಮ್ಮಡಿ, ಅರೆ ಅಮೃತ್ ಮುಲಾಮ್ ಇರುವಾಗ ಚಿಂತೆ ಯಾಕ್ರಿ? ಸುಟ್ಟ ಮತ್ತು ಸೀಳು ಗಾಯಗಳಿಗೆ ಪರಿಣಾಮಕಾರಿ ಅಮೃತ್ ಮುಲಾಮ್. 75 ವರ್ಷಗಳಿಂದ ಅಮೃತ್ ಫಾರ್ಮಾಸ್ಯೂಟಿಕಲ್ಸ್ ನ ಅಮೃತ್ ಮುಲಾಮ್. ಜನರ ನಂಬಿಕೆ ವಿಶ್ವಾಸವನ್ನು ನಿರಂತರವಾಗಿ ಉಳಿಸಿಕೊಂಡು ಹೋಗುವವನೇ ನಿಜವಾದ ಸ್ಟಾರ್. ಭೂಕಂಪಕ್ಕೂ ಬಗಲ್ಲ, ಯಾವ ಪ್ರತಿರೋಧಕ್ಕೂ ಜಗ್ಗಲ್ಲ. A1 ಗೋಲ್ಡ್ TMT ಬಾರ್ಸ್ ಎಂಪೈರ್, ರಾಷ್ಟ್ರ ನಿರ್ಮಾಣಕ್ಕಾಗಿ ಸಮರ್ಪಣೆ. ದಿಗ್ವಿಜಯ ನ್ಯೂಸ್ ವಿಜಯವಾಣಿ ಸಹಯೋಗದಲ್ಲಿ ಕನ್ನಡ ಮ್ಯಾಟ್ರಿಮೋನಿ ಇದೀಗ ನಿಮ್ಮ ಮನ ಮೆಚ್ಚುವ ಸಂಗಾತಿ ಆಯ್ಕೆ ಅತಿ ಸುಲಭ. ಈ ಕೂಡಲೇ ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ಮ್ಯಾಟ್ರಿಮೋನಿ ಆಪ್ ಡೌನ್ಲೋಡ್ ಬಳಿಕ ನಿಮ್ಮ ಎಲ್ಲಾ ಮಾಹಿತಿ ಭರ್ತಿ ಮಾಡಿ, ಹೆಸರು, ವಯಸ್ಸು, ವಿದ್ಯಾರ್ಹತೆ ಇತ್ಯಾದಿ. ಈ ವೇಳೆ ನಿಮಗೇನಾದ್ರೂ ಸಂದೇಹ ಬಂದ್ರೆ ಈ ಕೆಳ ಕಾಣಿಸುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಮನ ಮೆಚ್ಚುವ ಬಾಳ ಸಂಗಾತಿ ಆಯ್ಕೆ ಮಾಡಿ. ನಿಮ್ಮ ವಿವಾಹದ ದಿನಗಳು ದೂರವಿಲ್ಲ. ಕನ್ನಡ ಮ್ಯಾಟ್ರಿಮೋನಿ ಹೆಲ್ಪ್ ಲೈನ್ 9962738000. ನೀವು ಅಡವಿಟ್ಟ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೇವೆ. ಕೂಡಲೇ ಸಂಪರ್ಕಿಸಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಎದೆಯಲ್ಲಿ ಕೈಯಲ್ಲಿರೋ ಬಿಳಿ ಕೂದಲಿಗೆ ಕಲರ್ ಮಾಡೋಕಾಗ್ದೆ ಕಷ್ಟಪಟ್ರಲ್ವಾ? ಇನ್ನು ಚಿಂತೆ ಬಿಡಿ. VIP ಹೇರ್ ಕಲರ್ ಶಾಂಪೂ. ಡೈಗೆ ಬಾಯ್ ಹೇಳಿ, VIP ಹೇರ್ ಕಲರ್ ಶಾಂಪೂಗೆ ಬದಲಾಗಿರಿ. ನಿಮ್ಮ ಆರೋಗ್ಯದಂತೆಯೇ ನಿಮ್ಮ ಟ್ರಕ್ನ ಬಗ್ಗೆಯೂ ದ್ವಿಗುಣ ಕಾಳಜಿ ಮಾಡಿರಿ. ಪ್ರಸ್ತುತವಿದೆ ಕ್ಯಾಸ್ಟ್ರಾಲ್ CRB ಟರ್ಬೋಮ್ಯಾಕ್ಸ್.
ಇದರ ಡ್ಯೂರಾಶೀಲ್ಡ್ ಬೂಸ್ಟರ್ಸ್ ಟ್ರಕ್ ನ ಇಂಜಿನ್ ಆಯು ದ್ವಿಗುಣಗೊಳಿಸುತ್ತದೆ. ಕ್ಯಾಸ್ಟ್ರಾಲ್ CRBS ಸುರಕ್ಷೆ ಈಗ ಇನ್ನೂ ಮಿತವ್ಯಯಕರ. 600 ರೂಪಾಯಿ ಕಡಿತ ಪಡೆಯಿರಿ. ಜೀವನದ ಮಧುರವಾದ ಕ್ಷಣಗಳಲ್ಲಿ ಮುನ್ನಡೆಯುವ ಪಯಣದಲ್ಲಿ ಹೊಸದಾದ ಮನ ತುಂಬುವ ಉಲ್ಲಾಸವನ್ನು ಕಾಣುತ್ತೇನೆ. ನನ್ನ ಸ್ವಂತ ವಾಕ್ಮೇಟ್. ಟೂ ಮಚ್ ಟೂ ಮಚ್ ಟೂ ಮಚ್. ಬೇರೆ ಆಭರಣ ಅಂಗಡಿಲಿ ಹಾಕೋ ವೇಸ್ಟೇಜ್ ತುಂಬಾ ಟೂ ಮಚ್. ನಿಮ್ಮ ಲಲಿತಾ ಜ್ಯುವೆಲರಿಯಲ್ಲಿ ಬೆಲೆನ ಕಂಪೇರ್ ಮಾಡಿ ತಗೊಳ್ಳಿ. ಯು ಕ್ಯಾನ್ ಸೇವ್ ಸೋ ಮಚ್. इंट्रोड्यूसिंग बायजूस क्लासेस. गुड आफ्टरनून. वेलकम टू बायजूस. इंडिया के बेस्ट टीचर्स बच्चों को पढ़ाएंगे, मेंटर्स डाउट सॉल्व करेंगे और 1-on-1 पर्सनल अटेंशन भी देंगे. थैंक यू. हाई क्वालिटी वीडियोस तो हैं ही बायजूस ऐप पर, तो आज ही ट्रायल क्लास बुक करो. विजिट byju's.com. बायजूस क्लासेस हैं तो प्रोग्रेस है. ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು ಬಂಧುಗಳು ಅನ್ನೋದು ಬರೀ ಮಾತುಗಷ್ಟೇ. ಆದ್ರೆ ನಿಜವಾಗ್ಲೂ ನಿಮ್ ಕೈ ಹಿಡಿಯೋರು ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್. Call 6334600800. ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಚಿಕ್ಕಪಟ್ಟ ಹೆಜ್ಜೆ ಗೊತ್ತು, ಕಾಲ ತುಂಬಾ ಮನ್ನ ಹೊತ್ತು, ಮನೆಯ ದಾರಿ ಮರೆದು ನಿಂತು ಬಾರು ಗೆಳೆಯ ಸೈಕಲ್ ಹೊತ್ತು, ಇಷ್ಟ ಪಾಠ ಮರೆದು ಹೊತ್ತು ಶಾಲೆಗೆ ಮತ್ತೆ ಮರಳು ಹೊತ್ತು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್, ಈಗ ಮನೆಯಲ್ಲಿ ಶುಗರ್ ಪೇಷಂಟ್ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ, BP ಪೇಷಂಟ್ ಅಂತ ಇರ್ತಾರೆ. ಅವರಿಗೆ ಡಾಕ್ಟರ್ಸ್ ಕೆಲವೊಂದು ಮೆಡಿಸಿನ್ ರೆಫರ್ ಮಾಡಿರ್ತಾರೆ, ಅದನ್ನ ಅವರು ತೆಗೆದುಕೊಳ್ತಾ ಇರ್ತಾರೆ. ಅದರ ಜೊತೆಗೆ ಈ ಮಿರಾಕಲ್ ಡ್ರಿಂಕ್ಸ್ ಅನ್ನ ತಗೋಬಹುದಾ? ವಯಸ್ಸಿನ ಮಿತಿ ಇದೆಯಾ? ಏನೆಲ್ಲ ಪಥ್ಯ ಇದೆ? ಎಲ್ಲವನ್ನೂ ಕೂಡ ವಿವರಣೆ ಕೊಡಬಹುದಾ ತಾವು? ಸೊ ಈಗ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಅಲೋಪತಿಕ್ ಮೆಡಿಸಿನ್ ಜೊತೆಯಲ್ಲಿ ತಗೊಳ್ಬಹುದಾ? ಇವತ್ತು ಇದು ಕಾಂಪ್ಯಾಟಬಲ್ ಅಂದರೆ ಅದು ತಗೊಳ್ಬಹುದು ಅಂತ ಅನ್ನೋ ರೀತಿ ನಾನು ಮಾಡಿರೋದ್ರಿಂದ ಇದು ಇಷ್ಟು ಜನ ಎಂಟೈರ್ ವರ್ಲ್ಡ್ ವೈಡ್ ಇದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ನಾನು ಆಗಲೇ ಹೇಳಿದ್ದೀನಿ, ಆ್ಯಸ್ ಪರ್ ದ ನ್ಯೂ ಲಾ ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹೆಲ್ತ್ ಸಪ್ಲಿಮೆಂಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಏನು ಅಂತಂದರೆ 100% ಇದು ಅಲೋಪತಿಕ್ ಮೆಡಿಸಿನ್ಸ್ ಜೊತೆ ತಗೊಳ್ಬೋದು, ಸೈಡ್ ಎಫೆಕ್ಟ್ ಏನೂ ಇಲ್ಲ. ಬಟ್ ನೋಡಿಕೊಂಡು 10 ದಿನದಲ್ಲೇ ರಿಸಲ್ಟ್ ಬರುತ್ತೆ, ಸ್ಲೋ ಆಗಿ ಅದನ್ನು ಡೌನ್ ಮಾಡಬೇಕು. ಈ ಔಷಧಿ ಸೇವನೆ ಮಾಡುವಾಗ ಏನಾದ್ರು ಪಥ್ಯ ಇದೆಯಾ? ಯಾರು ಔಷಧಿ ತೆಗೆದುಕೊಳ್ತಾರೆ ಅವ್ರಿಗೆ ಏನಾದ್ರು ಪಥ್ಯ ಇದೆ? ಇದು ಭಾರಿ ಇಂಪಾರ್ಟೆಂಟು. ಒಂದು ಹೇಳ್ತೀನಿ, ಎಸ್ಪೆಷಲಿ ಶುಗರ್ ಪೇಷಂಟ್ಸ್ ಆಗಲಿ, ಆಮೇಲೆ ಎನಿ ಇನ್ಕ್ಯೂರಬಲ್ ಪೇಷಂಟ್ಸ್ ಇರಲಿ, ಕಚ್ಚಾ ತರಕಾರಿನ ಅಂದರೆ ಸಲಾಡನ್ನು ಊಟದ ಜೊತೆಯಲ್ಲಿ ಉಪಯೋಗ ಮಾಡಿದ್ರೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರುತ್ತೆ. ಕಚ್ಚಾ ತರಕಾರಿ ಯಾಕೆ ಹೇಳ್ತೀನಿ ಅಂತಂದರೆ, ಸಲಾಡ್ ಎಲ್ರಿಗೂ ಗೊತ್ತು, ಮಾಮೂಲಿ ಸಲಾಡು. ಅದು ಅಲ್ಲದೇನೆ ಇದು ಗೆಣಸು, ನವಲ್ಕೋಲು, ತೊಂಡೆಕಾಯಿ, ಬೆಂಡೆಕಾಯಿ ಇದನ್ನೂ ಸಹ ಚೂರು ಮಾಡಿ ಅದರಲ್ಲಿ ಹಾಕಬೇಕು. ಅದನ್ನು ಟೇಸ್ಟಾಗಿ ಹೆಂಗೆ ಮಾಡ್ಕೊಳ್ಬೇಕು? ಧನಿಯಾ ಸೊಪ್ಪಿನ ಚಟ್ನಿ ಮಿಕ್ಸ್ ಮಾಡ್ಕೊಬೋದು, ಕಡಲೆ ಬೀಜನ ಉದಿಸ್ಕೊಳ್ಬೋದು, ಏನಾದರೂ ಒಳ್ಳೆ ಸಾಂಬಾರು ಮಾಡಿದರೆ ಮಿಕ್ಸ್ ಮಾಡ್ಕೊಬೋದು, ಕಿಚಡಿ ಮಾಡಿದ್ರೆ ಮಿಕ್ಸ್ ಮಾಡ್ತೀವಿ, ಅದು ಹೊಟ್ಟೆಗೆ ಜಾಸ್ತಿ ಬರಬೇಕು. ನಂಬರ್ 1. ನಂಬರ್ 2 ವೆರಿ ಇಂಪಾರ್ಟೆಂಟ್, ಕಿಡ್ನಿ ಪೇಷಂಟ್ಸ್ಗೆ ಮತ್ತು ಹಾರ್ಟ್ ಪೇಷಂಟ್ಸ್ಗೆ ಮತ್ತು ಲಿವರ್ ಸಿರೋಸಿಸ್ ಪೇಷಂಟ್ಸ್ಗೆ 100% 3 ತಿಂಗಳು ಎಣ್ಣೆ, ಬೆಣ್ಣೆ, ತುಪ್ಪನ್ನು ಬಿಟ್ಬಿಡಬೇಕು. ಸಾಲ್ಟನ್ನು 5 ಗ್ರಾಮ್ ಕಡಿಮೆ ತಗೊಳ್ಬೇಕು. 3ನೇದು ನೀರನ್ನು 1 ಲೀಟ್ರ್ ಒಳಗಡೆ ಕುಡಿಬೇಕು. 4ನೇದೇನೇನು ಅಂತಂತಂದರೆ ಕೋರ್ಸ್ ಗ್ರೈನ್ಸನ್ನು ತಗೊಳ್ಬಾರ್ದು. ಅಂದರೆ ಈಸಿಲಿ ಡೈಜೆಸ್ಟಬಲ್ ಏನಾದ್ರು ಅನ್ನ ತಗೊಳ್ಬೇಕು, ಅಥವಾ ಗೋಧಿನ ತಗೊಳ್ಬೇಕು. ಬೇರೆದಂತಂದರೆ ಪೊಟ್ಯಾಷ್ ಅಂಶ ಜಾಸ್ತಿ ಇರ್ತದೆ, ಅದು ಒಂದೊಂದು ಟೈಮ್. ಕ್ಯಾನ್ಸರ್ ಪೇಷಂಟ್ಸ್ಗೆ ನಾನು ಹೇಳ್ತೀನಿ, ಕಚ್ಚಾ ತರಕಾರಿ ಜಾಸ್ತಿ ತಗೊಂಡು, ಸ್ವೀಟ್ಸ್ 100% ಬಿಟ್ಟು, ಆಮೇಲೆ ಅವರು ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಮಾಡ್ತಂದ್ರೆ ನಾನು ಹೇಳ್ತೀನಿ 100% ರಿಲೀಫ್ ಸಿಗುತ್ತೆ ಅಂತ. ಅಷ್ಟು ಪವರ್ ಇದೆ ಈ ಕಚ್ಚಾ ವೆಜಿಟಬಲ್ಸು. ಆಮೇಲೆ ಪ್ಲಸ್ ಫ್ರೂಟ್ ಜ್ಯೂಸಸ್ಸು, ಅದರಲ್ಲಿ ABC ಅಂತ ಒಂದು ಜ್ಯೂಸ್ ಇದೆ. ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ 30% ಆಮೇಲೆ 10% ಯಾವುದೇ ಸೊಪ್ಪನ್ನು ಜ್ಯೂಸಲ್ಲಿ ಹಾಕಿ ಜ್ಯೂಸ್ ಬರುತ್ತೆ, ಆ ಜ್ಯೂಸನ್ನು 2 ಸರಿ ಕುಡಿಬೇಕು. ಅರಿಶಿನ ಕೈಯಲ್ಲೇ ಮಾಡಿಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಗುಳಿಗೆ ಮಾಡ್ಕೊಂಡು ನುಂಗಬೇಕು. ಆಮೇಲೆ ಲಕ್ಷ್ಮಣ ಫಲದ್ದು 2 ಸರಿ 3 ಸರಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಒಂದು 1/4 kgಗೆ 1 ಲೀಟರ್ ನೀರು ಹಾಕ್ಬಿಟ್ಟು ಅದನ್ನು ಬಾಯ್ಲ್ ಮಾಡಿದಾಗ ಒಂದು 500 ml ಆಗಿ ಫ್ರಿಜ್ಜಲ್ಲಿ ಇಟ್ಕೊಂಡು 3 ಸರಿ ಕುಡಿಬೇಕು. ಫೈನ್ ಸರ್. ಇನ್ನು ಔಷಧಿ ಸೇವಿಸೋದು, ಈಗ ನಿಮ್ಮ ಪ್ರಾಡಕ್ಟ್ ತೆಗೆದುಕೊಂಡ್ಮೇಲೆ ಅವ್ರು ಯಾವ ರೀತಿ ಔಷಧಿ ಸೇವಿಸಬೇಕು ಅಂತ ತಿಳಿಸ್ಕೊಡ್ತೀರಾ? ಈಗ ನಾವು ಬೈ ಚಾನ್ಸ್ ಬರೀ ಒಂದೇ ಔಷಧಿ ತಗೊಳ್ಬೇಕು ಅಂತ ಅಂದರೆ, ಈ ಸೀಲನ್ನು ಓಪನ್ ಮಾಡಾದ್ಮೇಲೆ ಇದನ್ನ ಜನರಲಿ ನಾವು ಹೊರಗಡೆನೇ ಇಡ್ಬೋದು.
ಬಟ್ ಈಗ ಹೈ ಟೆಂಪರೇಚರ್ ಕೆಲವು ಜಾಗದಲ್ಲಿ 40+ ಟೆಂಪರೇಚರ್ ಇರುತ್ತೆ, ಅಂತ ಜಾಗಗಳಲ್ಲಿ ಇದನ್ನ ಫ್ರಿಜ್ಜಲ್ಲೂ ಇಟ್ಕೋಬಹುದು. ಬಟ್ ಜನರಲಿ ಇದನ್ನ ಹೊರಗಡೆನೂ ಇಡಬಹುದು. ಓಕೆ, ಈಗ ಒಂದೇ ಒಂದು ಔಷಧಿ ತಗೊಳ್ಬೇಕಾದ್ರೆ ದಿಸ್ ಕ್ಯಾಪ್ ಇದು 15 ml. ಇದು 15 ml ಇದೇನ್ ಮಾಡಬೇಕು ಅಂತ ಅಂದ್ರೆ ಫಸ್ಟು ಸೀಲ್ ಓಪನ್ ಮಾಡಾದ್ಮೇಲೆ ಸ್ವಲ್ಪ ಬಾಟಲ್ನ ಶೇಕ್ ಮಾಡಿ ಇದು 15 ml ಇದು ತಗೊಂಡು ಗ್ಲಾಸ್ಗೆ ಹಾಕೊಂಡು ಇದನ್ನ ಹೀಗೆ ತಗೊಳ್ಬೋದು. ಎಸ್ಪೆಷಲಿ ಕಿಡ್ನಿ ಪೇಷಂಟ್ಸು ಆಮೇಲೆ ಲಿವರ್ ಸಿರೋಸಿಸ್ ಅವರು ವಿತೌಟ್ ಡೈಲ್ಯೂಷನ್ ಹಾಗೆ ತಗೊಳ್ಬೋದು. ಇದನ್ನ ಬೇಕಾದ್ರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೋದು ಅವರು. ಇದಕ್ಕೆ ನಾವೇನು ಮಾಡ್ತೀವಿ, ಸ್ವಲ್ಪ ಬಿಸಿನೀರು ಹಾಕೊಳ್ಬೋದು. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಂಡು ಇದನ್ನು ಸೇವಿಸ್ಬೋದು. ಇದು ಬರೀ ಒಂದೇ ಔಷಧಿ ತಗೊಳ್ಬೇಕಾದ್ರೆ. ಈಗ ಕಾಂಬಿನೇಷನ್ ಔಷಧಿ ಕೊಟ್ಟಾಗ ನಾವು ಫಾರ್ ಎಕ್ಸಾಂಪಲ್ಲು ಇದು ನಾನು ಗ್ಯಾಸ್ಟ್ರೋ ಕೇರ್ ಕೊಟ್ಟಿದ್ದು ಬರೀ ಒಂದೇ ಇದು. ಈಗ ಕಾಂಬಿನೇಷನ್ ಔಷಧಿ ತಗೊಳ್ಬೇಕಾದ್ರೆ ಈಗ 3 ಔಷಧಿ ತಗೊಳ್ತಾ ಇದ್ದೀವಿ ಅಂತ ಅಂದರೆ 3 ಔಷಧಿನೂ ಒಂದು ಸಪ್ರೇಟ್ ತಗೊಳ್ಳೋದಕ್ಕಿಂತ ಮೂರನ್ನು ಒಂದೇ ಗ್ಲಾಸ್ಗೆ ಹಾಕೊಂಡು ಬಿಡಬೇಕು. ಮೂರನ್ನು ಒಂದೇ ಗ್ಲಾಸ್ಗೆ ಹಾಕೊಂಡು ಅದನ್ನು ಒಂದು ಸ್ವಲ್ಪ ಬಿಸಿನೀರು ಹಾಕೊಳ್ಬೋದು ಅಥವಾ ಹಾಗೇನೂ ಕುಡಿಬೋದು. ಇದು ಕಾಂಬಿನೇಷನ್ ಔಷಧಿ. ಇದು ಆಂಟಿ ಏಜಿಂಗು, ಕಾರ್ಡಿಯೋ, ಆಮೇಲೆ ಇಮ್ಯೂನ್ ಕೇರ್. ಇವಾಗ ಇದನ್ನು ತಗೊಂಡು ಇದರಲ್ಲಿ ನಿಂಬೆಹಣ್ಣು ಬೆರೆಸ್ಕೊಬಹುದು. ಆಮೇಲೆ ಈ ಕೋವಿಡ್ ಇರೋದ್ರಿಂದ ಅರಿಶಿನ ಪೌಡರ್ ಅರ್ಧ ಟೀ ಸ್ಪೂನ್ ಹಾಕೊಳ್ಬಹುದು. ಆಮೇಲೆ ಇದು ಹಾಕೊಂಡು ಆರಾಮಾಗಿ ಇದು ಟೀ ಹೆಂಗ್ ಕುಡಿಬಹುದು, ಈ ರೀತಿ ರಿಲೀಸ್ ಮಾಡಿಕೊಂಡು, ಇಲ್ಲಾಂದ್ರೆ ಒಂದೇ ಸರಿ ಈ ರೀತಿನೂ ಕುಡಿಬಹುದು. ಸೊ ಆದ್ರಿಂದ ಇದು ಏಜ್ ಲಿಮಿಟ್ ಅಂತ ಏನಿಲ್ಲ, ಯಾರು ಬೇಕಾದ್ರೂ ತಗೋಬಹುದು. ಇದ್ರದ್ದು ಬಾರಿ ಖುಷಿಯಾಗಿ ಹೇಳ್ತೀನಿ, 11 ತಿಂಗಳ ಮಗು ಅದನ್ನ ಯಾವುದೇ ಏಜ್ ನಾವು ತಗೊಳ್ಬಹುದು. ಇದನ್ನ ಫೈನ್. ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡ್ಲಿಕ್ಕಿದೆ. ಪ್ರಮುಖವಾಗಿ ಇದು ಜನಸಾಮಾನ್ಯರಿಗೆ ಯಾವ ರೀತಿ ಲಭ್ಯ ಇದೆ, ಯಾವ ರೀತಿ ಲಭ್ಯತೆಯನ್ನ ವ್ಯವಸ್ಥೆಯನ್ನ ಇವರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿದುಕೊಳ್ಳೋಣ. ಅದರ ಜೊತೆಗೆ ಮನುಷ್ಯನಿಗೆ ಜೀವನದಲ್ಲಿ ಆಹಾರ ಕ್ರಮ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಸೊ ಆ ಆಹಾರ ಕ್ರಮದ ಬಗ್ಗೆಯೂ ಕೂಡ ಇವರಿಂದ ಸಲಹೆಯನ್ನು ಪಡ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಸ್ಕೂಟಿಗೆ ಕಾರ್ ಹಿಟ್ ಅಂಡ್ ರನ್, ದಾರಿ ಹೋಕ ಜಸ್ಟ್ ಮಿಸ್. 2 ಬೈಕ್ 8 ಜನ. ಬೆಂಗಳೂರಲ್ಲಿ ಗ್ರಾಹಕ ಮಾಸ್ಕ್ ಹಾಕದಿದ್ರೆ ಮಾಲೀಕರಿಗೆ ದುಬಾರಿ ದಂಡ, 1 ಲಕ್ಷದ ಮಹಾದಂಡ. ಸಣ್ಣ ಬೀದಿ ವ್ಯಾಪಾರಿಗಳು ಎಷ್ಟು ಕಟ್ಟಬೇಕು? ಬಿಬಿಎಂಪಿ ಬೇಕಾಬಿಟ್ಟಿ ನಿರ್ಧಾರಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಮಾಸ್ಕ್ ಇಲ್ಲದೆ ಆ ದೇಶಗಳಲ್ಲಿ ಕರೋನಾ ಕಂಟ್ರೋಲ್ ಆಗಿದ್ದ ಹೇಗೆ? ಮಾಸ್ಕ್ ಮಹಾದಂಡ, ಬೃಹತ್ ಜಾಗೃತಿಯೋ ಲೂಟಿಯೋ? ಅಮೃತ್ ನೋನಿ ಪ್ರೆಸೆಂಟ್ಸ್ ಇನ್ಸೈಡ್ ಸ್ಟೋರಿ, ರಾತ್ರಿ 9:27ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಧುಮೇಹವನ್ನ ನಿಯಂತ್ರಿಸಿ ಜೀವನವಿಡೀ ಆರೋಗ್ಯದಿಂದಿರಲು ಅಮೃತ್ ನೋನಿ ಡಿ+. ಬೆಂಗಳೂರಲ್ಲಿ ಪ್ರಕೃತಿಗೆ ಸವಾಲಾಗಿ ನೆಗೆ ಸೂರ್ಯನ ಸೃಷ್ಟಿ. ಒರಿಜಿನಲ್ ಸನ್ಗಿಂತಲೂ 10 ಪಟ್ಟು ಪವರ್ಫುಲ್ ಈ ಸನ್. ಇಂಥ ವಿಚಿತ್ರ ಪ್ರಯೋಗಕ್ಕೆ ಚೀನಿಯರು ಕೈ ಹಾಕಿದ್ದೇಕೆ? ಕೃತಕ ಭಾಸ್ಕರನ ಸೃಷ್ಟಿಗೆ ಸವಾಲೇನು, ಲಾಭವೇನು ಗೊತ್ತಾ? ಮಾಸ್ಕ್ ಹಾಕದಿದ್ರೆ ಮಾಲೀಕರಿಗೆ ದುಬಾರಿ ದಂಡ, 1 ಲಕ್ಷದ ಮಹಾದಂಡ. ಸಣ್ಣ ಬೀದಿ ವ್ಯಾಪಾರಿಗಳು ಎಷ್ಟು ಕಟ್ಟಬೇಕು? ಬಿಬಿಎಂಪಿ ಬೇಕಾಬಿಟ್ಟಿ ನಿರ್ಧಾರಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಮಾಸ್ಕ್ ಇಲ್ಲದೆ ಆ ದೇಶಗಳಲ್ಲಿ ಕರೋನಾ ಕಂಟ್ರೋಲ್ ಆಗಿದ್ದ ಹೇಗೆ? ಮಾಸ್ಕ್ ಮಹಾದಂಡ, ಬೃಹತ್ ಜಾಗೃತಿಯೋ ಲೂಟಿಯೋ?
ಅಮೃತ್ ನೋನಿ ಪ್ರೆಸೆಂಟ್ಸ್ ಇನ್ಸೈಡ್ ಸ್ಟೋರಿ ರಾತ್ರಿ 9:27ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಧುಮೇಹವನ್ನ ನಿಯಂತ್ರಿಸಿ ಜೀವನವಿಡೀ ಆರೋಗ್ಯದಿಂದಿರಲು ಅಮೃತ್ ನೋನಿ ಡಿ+. ಬೆಂಗಳೂರಲ್ಲಿ ಗ್ರಾಹಕ ಮಾಸ್ಕ್ ಹಾಕದಿದ್ರೆ ಮಾಲೀಕರಿಗೆ ದುಬಾರಿ ದಂಡ, 1 ಲಕ್ಷದ ಮಹಾದಂಡ. ಸಣ್ಣ ಬೀದಿ ವ್ಯಾಪಾರಿಗಳು ಎಷ್ಟು ಕಟ್ಟಬೇಕು? ಬಿಬಿಎಂಪಿ ಬೇಕಾಬಿಟ್ಟಿ ನಿರ್ಧಾರಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಮಾಸ್ಕ್ ಇಲ್ಲದೆ ಆ ದೇಶಗಳಲ್ಲಿ ಕರೋನಾ ಕಂಟ್ರೋಲ್ ಆಗಿದ್ದ ಹೇಗೆ? ಮಾಸ್ಕ್ ಮಹಾದಂಡ, ಬೃಹತ್ ಜಾಗೃತಿಯೋ ಲೂಟಿಯೋ? ಅಮೃತ್ ನೋನಿ ಪ್ರೆಸೆಂಟ್ಸ್ ಇನ್ಸೈಡ್ ಸ್ಟೋರಿ ರಾತ್ರಿ 9:27ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಧುಮೇಹವನ್ನ ನಿಯಂತ್ರಿಸಿ ಜೀವನವಿಡೀ ಆರೋಗ್ಯದಿಂದ ಸೂರ್ಯ ಮೇಡ್ ಇನ್ ಚೀನಾ. ವೀಕ್ಷಿಸಿ ದಿ ಸ್ಪೆಷಲ್ ರಾತ್ರಿ 10:27ಕ್ಕೆ. ಪ್ರಕೃತಿಗೆ ಸವಾಲಾಗಿ ನೆಗಿ ಸೂರ್ಯನ ಸೃಷ್ಟಿ. ಒರಿಜಿನಲ್ ಸನ್ಗಿಂತಲೂ 10 ಪಟ್ಟು ಪವರ್ಫುಲ್ ಈ ಸನ್. ಇಂಥ ವಿಚಿತ್ರ ಪ್ರಯೋಗಕ್ಕೆ ಚೀನಿಯರು ಕೈ ಹಾಕಿದ್ದೇಕೆ? ಕೃತಕ ಭಾಸ್ಕರನ ಸೃಷ್ಟಿಗೆ ಸವಾಲೇನು, ಲಾಭವೇನು ಗೊತ್ತಾ? ಡ್ರ್ಯಾಗನ್ ಸನ್, ಸೂರ್ಯ ಮೇಡ್ ಇನ್ ಚೀನಾ. ವೀಕ್ಷಿಸಿ ದಿ ಸ್ಪೆಷಲ್ ರಾತ್ರಿ 10:27. ಬೆಂಗಳೂರಲ್ಲಿ ಗ್ರಾಹಕ ಮಾಸ್ಕ್ ಹಾಕದಿದ್ರೆ ಮಾಲೀಕರಿಗೆ ದುಬಾರಿ ದಂಡ, 1 ಲಕ್ಷದ ಮಹಾದಂಡ. ಸಣ್ಣ ಬೀದಿ ವ್ಯಾಪಾರಿಗಳು ಎಷ್ಟು ಕಟ್ಟಬೇಕು? ಬಿಬಿಎಂಪಿ ಬೇಕಾಬಿಟ್ಟಿ ನಿರ್ಧಾರಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಮಾಸ್ಕ್ ಇಲ್ಲದೆ ಆ ದೇಶಗಳಲ್ಲಿ ಕರೋನಾ ಕಂಟ್ರೋಲ್ ಆಗಿದ್ದ ಹೇಗೆ? ಮಾಸ್ಕ್ ಮಹಾದಂಡ, ಬೃಹತ್ ಜಾಗೃತಿಯೋ ಲೂಟಿಯೋ? ಅಮೃತ್ ನೋನಿ ಪ್ರೆಸೆಂಟ್ಸ್ ಇನ್ಸೈಡ್ ಸ್ಟೋರಿ ರಾತ್ರಿ 9:27ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಧುಮೇಹವನ್ನ ನಿಯಂತ್ರಿಸಿ ಜೀವನವಿಡೀ ಆರೋಗ್ಯದಿಂದಿರಲು ಅಮೃತ್ ನೋನಿ ಡಿ+. ಬೆಂಗಳೂರಲ್ಲಿ ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಮಿರಾಕಲ್ ಡ್ರಿಂಕ್ಸ್ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಸರ್. ಬಹಳ ಪ್ರಮುಖವಾಗಿ ಈಗ ಪ್ರೈಸ್ ವಿಚಾರವಾಗಿ ಮಾತಾಡೋಣ ಸರ್. ಯಾಕಂದ್ರೆ ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಪ್ರಾಡಕ್ಟ್ ಅನುಕೂಲಕಾರಿಯಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಬಡವರಿಗೆ ಬಹುಶಃ ಪ್ರೈಸ್ ಜಾಸ್ತಿ ಆದ್ರೆ ಅವ್ರಿಗೆ ಈ ಮೆಡಿಸಿನ್ಸ್ ಇಟ್ಕೋದು ಬಹಳ ಕಷ್ಟ ಆಗುತ್ತೆ. ಸೊ ಯಾವ್ಯಾವ ರೀತಿ ಪ್ರೈಸ್ ನ ಫಿಕ್ಸ್ ಮಾಡಿದ್ದೀರಿ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಓಕೆ. ಸೊ ನಮಗೇನಂದ್ರೆ IAS ಅಲ್ಲಿ ನನ್ನ ಒಂದು ಕೆರಿಯರಲ್ಲಿ ಮ್ಯಾಕ್ಸಿಮಮ್ ರೂರಲ್ ಡೆವಲಪ್ಮೆಂಟಲ್ಲಿ ಇದ್ದೆ, ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸಲ್ಲಿ. ಮನಸ್ಸಿಗೆ ಬಂತು, ಕೇಳಿದೆ, ಏನಮ್ಮ ನೀವು ಇದು 980 ರೂಪಾಯಿ ಅಂತಿದೆ, ಇದನ್ನು ನೀವು ಹಾರ್ಟಿಗೆ 3 ಬಾಟ್ಲ್ ತೊಗೊಳ್ತಾ ಇದ್ರಿ, ಇದು ನಿಮಗೆ ಹೆಂಗಾಗುತ್ತೆ ಅಂತ ಅವ್ರನ್ನ ಕೇಳಿದಾಗ ಅವರಂದರು, ಸರ್ ನಾವು ಯೂಸ್ ಮಾಡೋದು ಬರೀ ಅರ್ಧ ಚಮಚ ಅಷ್ಟೇ. ಆ ಟೈಮ್ನಲ್ಲಿ ಅಂದು 30 ml ಅಂತ ನಾನು ಡಿಫೈನ್ ಮಾಡಿದ್ದೆ ರಿಸರ್ಚ್ ಮಾಡಿದಾಗ. ಆ 30 ml ಅಲ್ಲಿ ನಾನು ತೊಗೊಳ್ಳೋದು 7.5 ml ಅಂದರೆ 7.5 ml ಅಷ್ಟೇ ಅಂತ ಅವ್ರು ನನಗೆ ಹೇಳಿದ್ದು. ನಾವು ಈ ಅರ್ಧ ಚಮಚ ತಗೊಳ್ಳೋದ್ರಿಂದ ಇದು ಕಾಸ್ಟ್ ನಮಗೆ ತುಂಬ ಕಡಿಮೆ. ಈ ಪ್ರಾಡಕ್ಟ್ ಅವೈಲೇಬಲ್ ಈಸಿ ಆಗಿ ಎಲ್ಲರಿಗೂ ಸಿಗಬಹುದು. 13ನೇ ತಾರೀಕು ಒಳಗಡೆ ಪ್ರತಿ ತಾಲೂಕಿನಲ್ಲೂ ಡಾಕ್ಟರ್ಸ್ ಹತ್ರ ಸಿಗುತ್ತೆ ಇದು ಅಂತ ನನ್ನ ನಂಬಿಕೆ ಇದೆ. 100% ಸಿಗುತ್ತೆ. ಮನುಷ್ಯನಲ್ಲಿ ಆಹಾರ ಕ್ರಮ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಹಜವಾಗಿ ಒಂದು ಮಾತು ಹೇಳ್ತಾರೆ, 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನು ಹೊತ್ಕೊಂಡು ಹೋಗಿ ಅಂತ. ಸೊ ಮನುಷ್ಯನಿಗೆ ಆಹಾರ ಕ್ರಮ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮನುಷ್ಯ ಪ್ರತಿನಿತ್ಯ ಲವಲವಿಕೆಯಿಂದ ಇರಬೇಕು, ಜೊತೆಗೆ ಯಾವುದೇ ರೀತಿಯ ಕಾಯಿಲೆ ಬರಬಾರದು ಅಂತ ಮುಂಜಾಗ್ರತೆಯನ್ನ ತೆಗೆದುಕೊಳ್ಳೋದಕ್ಕೆ ಏನಾದರೂ ತಮ್ಮ ಹತ್ರ ರಾಮಬಾಣ ಇದೆಯಾ? ಅದ್ರ ಬಗ್ಗೆ ಹೇಳಬೇಕು. ಅದು ಭಾರಿ ಮಹತ್ವಪೂರ್ಣ. ನಾನು ಎಲ್ಲೋದ್ರೂ ಲೆಕ್ಚರ್ಸ್ ಅದ್ರ ಬಗ್ಗೆ ಕೊಡ್ತೀನಿ. ಸೆಲ್ಗೆ ಮೆಟಬಲಿಕ್ ಆಕ್ಟಿವಿಟಿ, ಸೆಲ್ಯುಲರ್ ಮೆಟಬಲಿಕ್ ಆಕ್ಟಿವಿಟಿ, ಸೆಲ್ಯುಲರ್ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡಬೇಕು. ಅದಕ್ಕೂ ಮನೆಯಲ್ಲೇ ಮದ್ದಿದೆ. ಅದರಲ್ಲಿ ಏನು ಅಂತಂದ್ರೆ ಅದನ್ನ ಅಗಸೆ ಬೀಜ ಅಂತ ನಾವು ಹೇಳ್ತೀವಿ. ಸೊ ಅದನ್ನ ಯಾವ ರೀತಿ ಏನು ಮಾಡಬೇಕು ಹೇಗೆ ಅಂತ ಈಗ ನಾನು ತೋರಿಸ್ಕೊಡ್ತೀನಿ. ಫಸ್ಟು ಪ್ರೀಬಯೋಟಿಕ್ ಅಂತಂದರೆ ನಮ್ಮ ಹೊಟ್ಟೆಲಿರುವ ಮೈಕ್ರೋಬ್ಸ್, ಬೆನಿಫಿಷಿಯಲ್ ಮೈಕ್ರೋಬ್ಸ್, ನಮ್ಮ ಸೆಲ್ ಎಷ್ಟಿದೆ ಅದರ 10 times ಇದೆ. ಸೊ ಅದಕ್ಕೆ ಆಹಾರ, ಅದನ್ನು ಪ್ರೀಬಯೋಟಿಕ್ಸ್ ಅಂತೀರಿ. ಸೊ ಅದನ್ನು ನಾನೀಗ ತೋರಿಸ್ತೀನಿ ನೋಡಿ. ಇದು ಬೆಳ್ಳುಳ್ಳಿ, ಇದು ನಂಬರ್ 1 ಪ್ರೀಬಯೋಟಿಕ್. ಅಂದರೆ ನಂಬರ್ 1 ಇದು
ಆಹಾರ ನಮ್ಮ ಇದಕ್ಕೆ. ಕೆಲವರಿಗೆ ಬೆಳ್ಳುಳ್ಳಿ ಆಗಲ್ಲ, ತೊಂದರೆ ಇಲ್ಲ. ಇದ್ರ ಜಾಗದಲ್ಲಿ ಬಾಳೆಹಣ್ಣನ್ನು ನಾವು ಇದು ಮಾಡ್ಬೋದು. ಆಮೇಲೆ ಹಸಿ ಗೆಣಸನ್ನು ಯೂಸ್ ಮಾಡ್ಬೋದು, ಬೇಯಿಸಿದ್ದಾಗಿರಲಿ ಹಸಿದಾಗಿರಲಿ. ಆಮೇಲೆ ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಬಯೋಟಿಕ್ಕು ಇದು ಶುಂಠಿ. ಆಮೇಲೆ ಮೂರನೇದು ಮೋಸ್ಟ್ ಇಂಪಾರ್ಟೆಂಟು ಇದು ಮೆಂತ್ಯಕಾಳು. ಈ ಮೆಂತ್ಯಕಾಳು ಇದನ್ನು ನೆನೆಸಬೇಕು. ಇಲ್ಲ ಅಂತಂದರೆ ಈ ಮೆಂತ್ಯಕಾಳನ್ನು ಇದು ನೀರಿನಲ್ಲಿ ನೆನೆಸ್ಬಿಟ್ಟು ತಗೊಳ್ಬೇಕು. ಎಷ್ಟು ತಗೊಳ್ಬೇಕು, ಯಾವಾಗ ತಗೊಳ್ಬೇಕು ಅಂತ ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಮೆಂತ್ಯ ಕಾಳನ್ನ ಏನು ಮಾಡಬೇಕು ಅಂತ ಅಂದರೆ, ಒಂದು ದಿವಸ ಫುಲ್ಲು ಇದನ್ನ ನೆನೆ ಹಾಕಬೇಕು. ಮೆಂತ್ಯ ಕಾಳನ್ನು ನೆನೆ ಹಾಕ್ಬಿಟ್ಟು ಏನು ಮಾಡಬೇಕು, ಅದನ್ನ ನೀರು ಫುಲ್ ತೆಗೆದುಬಿಡಬೇಕು. ನೀರು ಫುಲ್ ತೆಗೆದ್ಬಿಟ್ಟಾದಮೇಲೆ ಅದು ಮೊಳಕೆ ಕಟ್ಟಿಸ್ಕೊಳ್ಬೇಕು. ಈ ಥರ ಮೊಳಕೆ ಕಟ್ಟಿಸ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಡೈಲಿ ನಾವು ಬೆಳಗ್ಗೆ ಸೇವನೆ ಮಾಡಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ತಗೊಳ್ಬೇಕು. ನೋಡಿ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಮೊಳಕೆ ಕಟ್ಟಿದ್ದು, ಆಮೇಲೆ ಒಂದು 2 ಎಳಸು ಬೆಳ್ಳುಳ್ಳಿ, ಒಂದು 2 ಚೂರು ಶುಂಠಿ, ಫ್ರೆಶ್ದು ಶುಂಠಿ ತಗೊಳ್ಬೇಕು. ಇವು ಮೂರನ್ನು ಜೊತೆಗೆ ಅಗದು ತಿನ್ನಬೇಕು. ಈಗ ಇದನ್ನು ತಗೊಳ್ಬೇಕಾದ್ರೆ ಬಾಯಲ್ಲಿ ಒಂದು ಸ್ವಲ್ಪ ಇದಾಗುತ್ತೆ, ಏನು ಉರಿ ಬಂದಂಗೆ, ಖಾರ ಆದಂಗೆ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಲೆಮನ್ ಜ್ಯೂಸ್ ಮಾಡ್ಕೊಳ್ಬೋದು. ಒಂದು ಅರ್ಧ ಲೆಮನ್ ತಗೊಂಡು ಅದರದ್ದು ಜ್ಯೂಸ್ ಹಾಕೊಳ್ಳಿ. ಅದಕ್ಕೆ 1/4 ಟೀ ಸ್ಪೂನಷ್ಟು ಇದು ಅರಿಶಿನ ಪುಡಿ, ಆಮೇಲೆ ಕರಿ ಮೆಣಸಿನ ಪುಡಿ, ಇದನ್ನ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಈ ಥರ 1 ಗ್ಲಾಸ್ ಮಾಡಿಕೊಂಡು ಫಸ್ಟು ಇದನ್ನು ಬಾಯಿಗೆ ಹಾಕ್ಕೊಂಡು ಅಗದ್ಬಿಟ್ಟು ಮಧ್ಯ ಖಾರ ಆದರೆ ಇದ್ರದ್ದು ಜ್ಯೂಸನ್ನು ತಗೊಳ್ಳೋದು. ಇದು ಪ್ರಿಬಯೋಟಿಕ್ ಡಯಟ್ ಆಯ್ತು ಇದು. ಆಮೇಲೆ ಇದರಿಂದ ನಿಮ್ಮದು ಆಲ್ಕಲಿನಿಟಿನೂ ಕಮ್ಮಿ ಆಗುತ್ತೆ ಬಾಡಿದು. ಅದು ತೊಗೊಂಡಾಗ ಏನಾಗ್ತದೆ, ನಮ್ಮ ಹೊಟ್ಟೆನಲ್ಲಿ ಈ ಅಸಿಡಿಕ್ ನೇಚರ್ ಏನಿರ್ತದೆ ರಾತ್ರಿ ಊಟ ಮಾಡಿರೋದು ಅದನ್ನು ಆಲ್ಕಲೈನ್ ಮಾಡುತ್ತೆ. ಸೊ ಆಲ್ಕಲೈನ್ ನೇಚರು ಭಾರಿ ಇಂಪಾರ್ಟೆಂಟು. ಆಲ್ಕಲೈನ್ ನೇಚರ್ ಇತ್ತು ಅಂತಂದರೆ ಕ್ಯಾನ್ಸರ್ ಯಾವತ್ತೂ ಬರಲ್ಲ, ಯಾವ ರೋಗನೂ ಬರೋದಿಲ್ಲ. ಕರೆಕ್ಟಾಗಿ ಮಾರ್ನಿಂಗ್ ನೀವು ನಿಮ್ಮ ಮೈಕ್ರೋಬ್ಸ್ಗೆ ಇದು ಕೊಟ್ರಿ, ನಂತರ ನೀವು ಪ್ರಾಣಾಯಾಮ, ಮೆಡಿಟೇಷನ್ನು, ಯೋಗ ಅದು ಮಾಡಿ ಬಿಫೋರ್ ಬ್ರೇಕ್ಫಾಸ್ಟ್ ಅಗಸೆ ಮಜ್ಜಿಗೆ ತಗೊಳ್ಬೇಕು. ಅಂದರೆ ಅದು ಬ್ರೇಕ್ಫಾಸ್ಟ್ ಜೊತೆಯಲ್ಲಿ ಅದು ಒಂದು ಪಾರ್ಟ್ ಬ್ರೇಕ್ಫಾಸ್ಟು. ಸೊ ಅದನ್ನು ಈಗ ನಮ್ಮ ವೈಫ್ ಮಿಸ್ಸಸ್ ಅವರು ಅದು ಹೇಳ್ಕೊಡ್ತಾರೆ ಯಾವ ರೀತಿ ಅಗಸೆ ಮಜ್ಜಿಗೆ ಮಾಡಬೇಕಂತ. ಆಮೇಲೆ ಅಗಸೆ ಮಜ್ಜಿಗೆ ಏನು ಇಂಪಾರ್ಟೆನ್ಸ್ ಅಂತ ಫಸ್ಟ್ ಹೇಳ್ತೀನಿ. ಯಾಕೆಂದರೆ ತಲೆನಲ್ಲಿ ಇದು ಕಷ್ಟಲಪ್ಪ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಕಾಫಿ ಎಷ್ಟು ಟೈಮ್ ಮಾಡ್ತೀರಿ ಅದೇ ಅಷ್ಟೇ ಮಾಡೋದು. 1 ಗ್ಲಾಸ್ ಅಗಸೆ ಮಜ್ಜಿಗೆ ಇವರೇನು ಮಾಡಿ ತೋರಿಸ್ತಾರೆ. 1 ಟೇಬಲ್ ಸ್ಪೂನ್ ಎಣ್ಣೆ, ಫ್ಲಾಕ್ಸ್ ಆಯಿಲು, 1 ಟೇಬಲ್ ಸ್ಪೂನ್ ಅಗಸೆ ಬೀಜ. ಅದು 100 kgನಲ್ಲಿ ಎಷ್ಟು ಒಮೆಗಾ 3, ಒಮೆಗಾ 6 ಫ್ಯಾಟಿ ಆಸಿಡ್ಸ್, ಲಿಗ್ನನ್ಸ್ ಇದೆ ಅಷ್ಟು. ಲಿಗ್ನನ್ಸ್ ಏನು ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಒಮೆಗಾ 3, ಒಮೆಗಾ 6 ಏನು ನಮ್ಮ ಬಾಡಿನ ಮೆಟಬಾಲಿಕ್ ಆಕ್ಟಿವಿಟಿನ ರೆಗ್ಯುಲೇಟ್ ಮಾಡುತ್ತೆ. ಸೆಲ್ಯುಲರ್ ರೆಸ್ಪಿರೇಟರಿ ಮೆಟಬಾಲಿಕ್ ಸಿಸ್ಟಮನ್ನು ರೆಗ್ಯುಲೇಟ್ ಮಾಡುತ್ತೆ. ಆ ರೆಗ್ಯುಲೇಟ್ ಮಾಡ್ತಂದರೆ ಹೋಲ್ ಆರ್ಗನ್ಸ್ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆದು ಅದು ಯಾವ ಒಂದು ಇದು ಏನು ರೋಗ ಬರೋದಕ್ಕೆ ಇದಿರೋದಿಲ್ಲ. ಸೊ ಆದ್ದರಿಂದ ಅದರ ಮಹತ್ವ ಮತ್ತು ಇದನ್ನು ಹೇಳಿದ್ನಿ, ಅದನ್ನು ಯೂಸ್ ಮಾಡೋದು. ಇದು ರೋಗ ಏನಾದರೂ ಇತ್ತು ಅಂದರೆ ಅವರು 2 ಸರಿ ತೊಗೊಳ್ಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ, ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ. ಕ್ಯಾನ್ಸರ್ ಇದ್ದವರು 3 ಸರಿ ತೊಗೊಳ್ಬೇಕು, ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ. ಆದರೆ ಫಸ್ಟ್ ಮಂತು ಬೆಳಗ್ಗೆ ಮತ್ತು ಸಂಜೆ, ಮಧ್ಯಾಹ್ನ ಮಾತ್ರ 1 ತಿಂಗಳಾಗಿ ಬಾಡಿ ಅಡ್ಜಸ್ಟ್ ಆದಾಗ. ಹೆಲ್ತಿ ಪರ್ಸನ್ನು ಎನಿ ಏಜು ಬೆಳಗ್ಗೆ 1 ಸರಿ ತೊಗೊಳ್ಬೇಕು. ತಂದರೆ ಯಾವತ್ತೂ ಸಹ ಹಾರ್ಟ್ ಅಟ್ಯಾಕ್ ಆಗಲ್ಲ, ಕ್ಯಾನ್ಸರ್ ಬರಲ್ಲ, ಮತ್ತು ಬಾಡಿ ಯಾವತ್ತೂ ಒಂಥರ ಸ್ಟ್ರಾಂಗ್ ಆಗಿರುತ್ತೆ. ಪ್ರಮುಖವಾಗಿ ಅಗಸೆ ಮಜ್ಜಿಗೆ ಮಾಡುವಂತಹ ವಿಧಾನ, ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನು ಹೇಳ್ಕೊಡ್ಬೋದು. ಓಕೆ, ಇವಾಗ ಅಗಸೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಗಸೆ ಬೀಜದಲ್ಲಿ ಅಂದರೆ ಫ್ಲಾಕ್ಸ್ ಸೀಡ್ಸ್, ಇದನ್ನು ಹಿಂದಿಯಲ್ಲಿ ತೀಸಿನು ಅಂತ ಹೇಳ್ತಾರೆ, ನಾವು ಇದನ್ನು ಅಗಸೆ ಬೀಜ ಅಂತ ಹೇಳ್ತೀವಿ. ಇದರಲ್ಲಿ ಎಕ್ಸಸ್ ಆಗಿ ಒಮೆಗಾ 3, 6 ಆಮೇಲೆ 9 ಫ್ಯಾಟಿ ಆಸಿಡ್ಸ್ ಇದೆ. ವೆಜಿಟೇರಿಯನ್ಸ್ಗೆ ಇದು ಬೆಸ್ಟ್ ಇದು. ಯಾಕಂದರೆ ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ಸ್ಯಾಲ್ಮನ್ ಫಿಶಿಂದ ಸಿಕ್ಕತ್ತೆ ಇವೆಲ್ಲ. ಬಟ್ ವೆಜಿಟೇರಿಯನ್ಸ್ಗೆ ಇದನ್ನೇ ಯೂಸ್ ಮಾಡಬೇಕು ಅವರು. ಸೊ ಇವಾಗ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಇದನ್ನು ಅಂಗಡಿಯಿಂದ ತಂದ ಮೇಲೆ ಇದನ್ನು ನೀರಲ್ಲಿ ತೊಳೆಯೋ ಅವಶ್ಯಕತೆ ಇಲ್ಲ. ಒಂದು ಬಟ್ಟೆ ಅಲ್ಲಿ ಮೇಲ್ಗಡೆ ಹಾಕ್ಕೊಂಡು ಚೆನ್ನಾಗಿ ಒರೆಸಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ಒಬ್ಬರಿಗೆ 1 ಗ್ಲಾಸ್ಗೆ ನಾನು ಮಾಡಿ ತೋರಿಸ್ತೀನಿ.
ಇದು 1 ಟೇಬಲ್ ಸ್ಪೂನ್ ಅಂದರೆ 15 ಗ್ರಾಮ್ಸ್ನ ಕಾಫಿ ಗ್ರೈಂಡರ್ ಅಥವಾ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡೋ ಚಿಕ್ಕ ಮಿಕ್ಸಿ ಜಾರ್ ಇರುತ್ತಲ್ಲ ಅದರಲ್ಲಿ ನೀವು ಇದನ್ನ ಪೌಡ್ರ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗೆ ಪೌಡ್ರ್ ಮಾಡ್ಕೊಳ್ಬೇಕು. ಇದು ಈ ಥರ ಪೌಡರ್ ಮಾಡ್ಕೊಂಡ್ಮೇಲೆ ಆಮೇಲೆ ಎಷ್ಟೊಂದು ಜನ ಇದನ್ನ ಪೌಡ್ರ್ ಮಾಡಿ ಮೊದಲೇ ಇಟ್ಕೊಳ್ಬಾರ್ದು, ಯಾಕಂದರೆ ಇದು 15 ಮಿನಿಟ್ಸ್ ಒಳಗೆ ನಾವು ಕನ್ಸ್ಯೂಮ್ ಮಾಡಬೇಕು. ಇದು ರ್ಯಾನ್ಸಿಡ್ ಆಗಿಬಿಡುತ್ತೆ. ಸೊ ಆಮೇಲೆ ಇದನ್ನ ಹುರಿಲೂಬಾರ್ದು, ಬಿಸಿ ಮಾಡಬಾರ್ದು ಇದನ್ನು. ಸೊ ಫ್ರೆಶ್ಶಾಗೆ ನಮ್ಗೆ ಯಾವಾಗ ಬೇಕೋ ಆವಾಗಲೇ ನಾವು 1 ಟೇಬಲ್ ಸ್ಪೂನ್ ಹಾಕಿ ಒಬ್ಬರಿಗೆ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು. ಪೌಡ್ರ್ ಮಾಡಿಕೊಂಡು ಇದು ದೊಡ್ಡ ಮಿಕ್ಸಿ ಜಾರ್ ಇರುತ್ತಲ್ಲ ಅದ್ರ ಒಳಗಡೆ ಹಾಕೊಳ್ಳೋದು. ಈಗ ಇದ್ರ ಒಳಗಡೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನು ಮೊಸರನ್ನ, ಕರ್ಡ್ಸ್, ಇದನ್ನು ಎಷ್ಟೊಂದು ಜನ ಹೇಳ್ತಾರೆ ನಾವು ಹಾಗೇ ಯೂಸ್ ಮಾಡ್ಬೋದಾ ಅಂತ. ಇದು ಹಾಗೇನೆ ತಗೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮದು ಬ್ಲಡ್ ಅಲ್ಲಿ ಇದು ಸೆಲ್ಸ್ ಒಳಗಡೆ ಇದು ಹೋಗಲ್ಲ. ಅದಕ್ಕೆ ಇದನ್ನೇನು ಮಾಡಬೇಕು ಅಂದರೆ ಮಜ್ಜಿಗೆ ಜೊತೆನೇ ತಗೊಳ್ಬೇಕು. ಇದು ಸಲ್ಫ್ಯೂರೇಟೆಡ್ ಅಮೈನೋ ಆ್ಯಸಿಡ್, ಇದು ಮಜ್ಜಿಗೆ. ಇದ್ರ ಜೊತೆಗೆ ತಗೊಂಡ್ರೆ ಅದು ಈಸಿಯಾಗೆ ನಮಗೆ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ 1 ಸ್ಪೂನಷ್ಟು ಮೊಸರು ಹಾಕೊಳ್ಳೋದು, 1 ಅಥವಾ 1.5 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಇದಕ್ಕೆ ನಾವು ಸ್ಪೈಸ್ ಪೌಡರ್ ಅಂತ ಹೇಳ್ತೀವಿ. ಸ್ಪೈಸ್ ಪೌಡರ್ 1/2 ಸ್ಪೂನಷ್ಟು ಸ್ಪೈಸ್ ಪೌಡರ್ ಹಾಕ್ಕೊಳ್ಬೇಕು. ಈ ಸ್ಪೈಸ್ ಪೌಡರಲ್ಲಿ ಏನೇನಿದೆ ಅಂದರೆ ನೋಡ್ರಿ, ಇದು 5 ಇಂಗ್ರೀಡಿಯೆಂಟ್ ಇದೆ. ಅರಿಶಿನ, ಜೀರಿಗೆ, ಮೆಂತ್ಯೆ, ಕರಿಮೆಣಸು, ಆಮೇಲೆ ಚಕ್ಕೆ. ಇವನ್ನ ಈಕ್ವಲ್ ಕ್ವಾಂಟಿಟೀಸಲ್ಲಿ ಬಿಸಿ ಮಾಡದೆ ಇದನ್ನು ಪೌಡರ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ನಾವು ಸ್ಪೈಸ್ ಪೌಡರ್ ಅಂತ ಹೇಳ್ತೀವಿ. ಈಗ ಇದು ಆ್ಯಂಟಿ ಇನ್ಫ್ಲಮೇಟ್ರಿ, ಇದು ಚಕ್ಕೆ. ಆಮೇಲೆ ಇದು ಇಮ್ಯುನಿಟಿನೂ ಬೂಸ್ಟ್ ಮಾಡುತ್ತೆ. ಆಮೇಲೆ ಅರಿಶಿನ ತಗೊಳ್ಳೋದ್ರಿಂದ ನಾವು ಇದಕ್ಕೆ ಕರಿಮೆಣಸು ಕಾಳು ಹಾಕದೆ ಹೋದರೆ ಅರಿಶಿನ ಬಾಡಿಗೆ ಅಬ್ಸಾರ್ಬ್ ಆಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಇದು ಮೆಣಸು ಪುಡಿ ಹಾಕ್ತೀವಿ. ಆಮೇಲೆ ಇದು ಮೆಂತ್ಯ ಇದೇನು ಮಾಡುತ್ತೆ ಅಂದರೆ ಇದು ಹಾರ್ಟಿಗೂ ಒಳ್ಳೆಯದು, ಆಮೇಲೆ ಬ್ಲಡ್ ಶುಗರ್ನ ಸ್ಟೆಬಿಲೈಸ್ ಮಾಡುತ್ತೆ. ಜೀರಿಗೆ ಇದು ಓನ್ಲಿ ಜಸ್ಟ್ ಫಾರ್ ಇದು ಟೇಸ್ಟ್ ಸೇಕ್ಗೆ ನಾವಿಲ್ಲಿ ಹಾಕಿದ್ದೀವಿ. ಇದಕ್ಕೆ ಬೇಕಾದಲ್ಲಿ ನೀವು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಬಹುದು. ಈಗ ಎಲ್ಲ ಹಾಕ್ಬಿಟ್ಟು ಫಸ್ಟು ಒಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಬೇಕು. ಇದನ್ನು ಫಸ್ಟ್ ಬ್ಲೆಂಡ್ ಒಂದು ಸ್ವಲ್ಪ ಮಾಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಸೊ ಅಗಸೆ ಮಜ್ಜಿಗೆ ರೆಡಿಯಾಗಿದೆ. ಇದು ಎಲ್ಲರೂ ಸಾಮಾನ್ಯ ಜನ ಹೀಗೆ ತಗೊಂಡ್ರೆ ಸಾಕು. ಬೈ ಚಾನ್ಸ್ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರೆ, ದೇ ಹ್ಯಾವ್ ಸಮ್ ಪ್ರಾಬ್ಲಮ್ಸ್ ಲೈಕ್ ಕ್ಯಾನ್ಸರು, ಆರ್ಥರೈಟಿಸು ಅಥವಾ ಹಾರ್ಟ್ ಪ್ರಾಬ್ಲಮ್ ಇರೋರು ಏನು ಮಾಡಬೇಕು ಅಂದರೆ ಸೇಮ್ ಇದೇ ಥರ ಮಾಡಿ ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸೂ ಹಾಕೊಳ್ಬೋದು. ಫಾರ್ ಎಕ್ಸಾಂಪಲು ಇವಾಗ 1 ಸ್ಪೂನ್ ಅಗಸೆ ಬೀಜ ತಗೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋದು. 1 ಟೇಬಲ್ ಸ್ಪೂನ್ ಅಗಸೆ ಬೀಜದ ಪುಡಿ ಇದು. ಇದಕ್ಕೆ 1/4 ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನು ಸ್ಪೈಸ್ ಮಿಕ್ಸ್ ಪೌಡರ್ ಹಾಕೊಳ್ಳೋದು. ಆಮೇಲೆ ಇದರಲ್ಲಿ ಇದು ವೇದ್ ಸ್ಟ್ಯಾಮಿನಾ ಅಂತ ನಮ್ಮದು ಇಮ್ಯುನಿಟಿ ಬೂಸ್ಟರ್ ಇದು ಮಾಡಿದ್ದೀವಿ. ಇದನ್ನು 1/4 ಟೀ ಸ್ಪೂನ್ ಅಷ್ಟೇ, 1/4 ಟೀ ಸ್ಪೂನ್ ಇದು ಹಾಕೊಳ್ಬೋದು. ಇದು ಅಥವಾ ಕಾಪಿ ಕಚ್ಚು ಪುಡಿ, ಇದು ಕಾಪಿ ಕಚ್ಚು ಅಂತ ಹೇಳ್ತೀವಿ. ಇದು ನರ್ವ್ ಸ್ಟ್ರೆಂಥನರ್ ಇದು. ಸೊ ಇದನ್ನು 1/4 ಟೀ ಸ್ಪೂನ್ ಹಾಕಬೇಕು. ಇದಕ್ಕೆ ಇದು ಫ್ಲ್ಯಾಕ್ಸ್ ಆಯಿಲ್, ಈ ಅಗಸೆ ಬೀಜ ಇದೆಯಲ್ಲ ಇದ್ರದ್ದೇ ಇದು ಆಯಿಲ್. ಅವ್ರಿಗೆ ಫಾಸ್ಟ್ ರಿಕವರಿ ಆಗುತ್ತೆ. ಏನು ಇಶ್ಯೂಸ್ ಇದ್ರೆ, ಹೆಲ್ತ್ ಇಶ್ಯೂಸ್ ಇದ್ರೆ ಫಾಸ್ಟ್ ರಿಕವರಿಗೆ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು 1 ಟೇಬಲ್ ಸ್ಪೂನ್ ತಗೊಳ್ಳಿ. ಇದ್ರ ಜೊತೆಗೆ ಇದು ಬ್ಲ್ಯಾಕ್ ಸೀಡ್ ಆಯಿಲ್ ಅಥವಾ ಕಲೋಂಜಿ ಎಣ್ಣೆ ಇದು. ಇದನ್ನು 1/4 ಟೀ ಸ್ಪೂನ್ ಅಷ್ಟೇ. ಇದನ್ನೆಲ್ಲ ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಹಾಕೊಂಡು ಫಸ್ಟ್ ಇದನ್ನ ಬ್ಲೆಂಡ್ ಮಾಡ್ಬೋದು. ಈ ಥರ ಹ್ಯಾಂಡ್ ಮಿಕ್ಸರಲ್ಲೂ ಬ್ಲೆಂಡ್ ಮಾಡ್ಬೋದು ಅಥವಾ ಈ ಥರ ಮಿಕ್ಸಿ ಜಾರಲ್ಲೂ ಬ್ಲೆಂಡ್ ಮಾಡ್ಬೋದು. ಆದರೆ ಜಾಸ್ತಿ ಮಾಡಬೇಕಾದ್ರೆ ಈ ಥರ ಒಂದು ಪಾತ್ರೆ ತಗೊಂಡು ಇದಕ್ಕೆ ಇದರಲ್ಲಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ.
ಫಸ್ಟ್ ಯಾವಾಗ್ಲೂ ಮಾಡಬೇಕಾದ್ರೆ ಇದಕ್ಕೆ ಫಸ್ಟ್ ನೀರು ಹಾಕಬೇಡಿ, ಯಾಕಂದರೆ ಅದು ಮೊಸರು ಸರಿಯಾಗಿ ಬೇರೆ ಇಂಗ್ರೀಡಿಯೆಂಟ್ ಜೊತೆ ಅದು ಬ್ಲೆಂಡ್ ಆಗಲ್ಲ. ಸೊ ಫಸ್ಟು ಒಂದು ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನೀರು ಹಾಕೊಂಡ್ರೆ ಅದು ಈಸಿಯಾಗಿ ಬ್ಲೆಂಡ್ ಆಗಿರುತ್ತೆ. ಯಾಕಂದರೆ ಎಣ್ಣೆನೂ ಹಾಕಿದ್ದೀರಾ, ಎಣ್ಣೆ ಹಾಕಿದ ಮೇಲೆ ನೀವು ಡೈರೆಕ್ಟಾಗೆ ನೀರು ಹಾಕ್ಬಿಟ್ಟು ಒಂದೇ ಸತಿ ಬ್ಲೆಂಡ್ ಮಾಡಿದ್ರೆ ಎಣ್ಣೆ ತೇಲುತ್ತೆ ಇದೇನು ಗ್ಲಾಸಲ್ಲಿ. ಸೊ ಇವಾಗ ಇದನ್ನ ಸೇವಿಸ್ಬೋದು. ಇದನ್ನು ಜನರಲಿ ಬ್ರೇಕ್ಫಾಸ್ಟ್ ಜೊತೆನೂ ತಗೊಳ್ಬೋದು ಅಥವಾ ಬ್ರೇಕ್ಫಾಸ್ಟ್ಗಿಂತ ಮುಂಚೆನೂ ತಗೊಳ್ಬೋದು. ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ರೀತಿ ಅಂತ. ಸೊ ಇದರಲ್ಲಿ ನಾನು ಇನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಏನು ಅಂತಂದರೆ ಅದನ್ನು ಅವರು ಸುನೀತಾ ಅವರು ಇದರಲ್ಲಿ ಜಾರಲ್ಲಿ ಇದು ಮಾಡಿದರು. ಅದರ ಬದಲು ಇದನ್ನು ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡಿದ್ರು ಅಂತಂದರೆ ಅದು ಆಯಿಲ್ಸ್ ಏನು ವಾಟರ್ ಸಾಲ್ಯುಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವಾಟರ್ ಸಾಲ್ಯುಬಲ್ ಆಗಿ ಕನ್ವರ್ಟ್ ಆಯಿತು ಅಂತಂದರೆ ಒಂದು ಗಟ್ ಸಿಸ್ಟಮ್ ಅಲ್ಲಿಂದ ನಮ್ಮ ಹೊಟ್ಟೆನಲ್ಲಿ ಇಮಿಡಿಯೇಟ್ಲಿ ಅದು ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಆ ಹಾಲು 100% ತೇಲಬಾರ್ದು. ಕೆಲವೊಂದು ವೇಳೆ ಏನಾಗ್ತಂದ್ರೆ ನೀವು ದೊಡ್ಡ ಜಾರ್ ತೊಗೊಂಡ್ಬಿಟ್ಟು ಇದು ಮಾಡಿಬಿಟ್ರೆ ಒಂದು ವೇಳೆ ಎಣ್ಣೆ ಇರ್ತೈತೆ. ಅದರಿಂದ ಸಣ್ಣ ಜಾರಲ್ಲಿ ನೀವು ಕರೆಕ್ಟ್ ಮಿಕ್ಸ್ ಮಾಡಿಬಿಟ್ಟು ದೊಡ್ಡ ಜಾರ್ ತಗೊಂಡು ಇದು ಮಾಡ್ಬೋದು. ಎಷ್ಟು ಜನ ಇರ್ತಾರೋ ಅದ್ರ ಪ್ರಕಾರ. ಸೊ ಈ ಅಗಸೆ ಮಜ್ಜೆ ಸೇವನೆಯಿಂದ ಎಲ್ಲಾ ರೀತಿಯ ಅನುಕೂಲ ಆಗುತ್ತೆ. ಎಲ್ಲಾ ರೀತಿ. ಇದು ಒಂದು ಗ್ಲಾಸು, ಇದು 2 ಗ್ಲಾಸ್ ಮಾಡಿದರೆ ಎಣ್ಣೆ ಹಾಕಿರೋ ಗ್ಲಾಸು ಅಗಸೆ ಎಣ್ಣೆ ಕಲಂಜಿ ಆಯಿಲು 10,000 ರೂಪಾಯಿ ವ್ಯಾಲ್ಯೂ ಇದು. ಇದಕ್ಕೆ 4 ರೂಪಾಯಿ 5 ರೂಪಾಯಿನೂ ಖರ್ಚಿಲ್ಲ. ಒಂದು ಟೀ ವ್ಯಾಲ್ಯೂನೂ ಇಲ್ಲ. ಟೀ ಕಾಫಿನೂ 20-25 ರೂಪಾಯಿ ಇರ್ತೈತೆ. ಸೊ ಅದೇ ಬರೀ ಅಗಸೆ ಬೀಜ ಯೂಸ್ ಮಾಡಿರೋದು 2-3 ರೂಪಾಯಿನೂ ಖರ್ಚಿಲ್ಲ ಇದು. ಸೊ ಇದ್ರ ವ್ಯಾಲ್ಯೂ 5,000 ರೂಪಾಯಿ ವ್ಯಾಲ್ಯೂ. ಹೆಂಗೆ ಅಂದ್ರೆ 50 kg ಕಡಲೆ ಬೀಜ ನೀವು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೋ ಅಷ್ಟು omega-3, omega-6 ಲಿಗ್ನನ್ಸ್ ಅಂಡ್ ಅದರ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಇದೆ. ಸೊ ಇದರಲ್ಲಿ 100 ಇದು. ಸೊ ಇದೆಲ್ಲ ಮನೆಮದ್ದು. ಈ ಮನೆಮದ್ದನ್ನು ತಗೊಂಡ್ಬಿಟ್ರೆ ಲೈಫ್ ಟೈಮಲ್ಲಿ ಕ್ಯಾನ್ಸರಿಂದ ದೂರ ಇರ್ಬೋದು, ಲೈಫ್ ಟೈಮಲ್ಲಿ ಹಾರ್ಟ್ ಪ್ರಾಬ್ಲಮಿಂದ ದೂರ ಇರ್ಬೋದು, ಲೈಫ್ ಟೈಮ್ ಜಾಯಿಂಟ್ ಪ್ರಾಬ್ಲಮ್ ಆಗಲಿ ಕಿಡ್ನಿ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ದೂರ ಇರ್ಬೋದು. ಓಕೆ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಮಿರಾಕಲ್ ಡ್ರಿಂಕ್ ನಿಜಕ್ಕೂ ಮಿರಾಕಲ್ ಅಂತ ನಮ್ಗೆ ಅನಿಸ್ತಾ ಇದೆ. ಬಹಳ ಖುಷಿ ಆಯಿತು ಎಲ್ಲ ವಿಚಾರಗಳನ್ನ ತಿಳ್ಕೊಂಡಾಗ. ಯಾವ ರೀತಿ ಗುಣಪಡಿಸಲಾಗದಂತಹ ಕಾಯಿಲೆಗಳಿಗೂ ಕೂಡ ಈ ಮಿರಾಕಲ್ ಡ್ರಿಂಕ್ ರಾಮಬಾಣ ಆಗ್ತಾ ಇದೆ. ಜೊತೆಗೆ ಈ ಅಗಸೆ ಮಜ್ಜಿಗೆ ಯಾವ ರೀತಿ ಜನರಿಗೆ ಸಹಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇದರ ಲಭ್ಯತೆ ಹಾಗೇನೆ ಪ್ರಮುಖವಾಗಿ ಚುಟುಕಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಈ ಮಿರಾಕಲ್ ಡ್ರಿಂಕ್ ಸೇವನೆಯಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ವಾ ಅನ್ನೋದ್ರ ಬಗ್ಗೆ ತಿಳಿಸ್ತಾ, ಅವೈಲಬಿಲಿಟಿ ಬಗ್ಗೆ ತಿಳಿಸ್ತಾ, ಜೊತೆಗೆ ಒಂದು ವಿಶೇಷವಾದಂತಹ ಆಶಯ ಏನಿದೆ, ಜನಸಾಮಾನ್ಯರಿಗೂ ಕೂಡ ಕಡಿಮೆ ವೆಚ್ಚದಲ್ಲಿ ಇದು ದೊರಕಬೇಕು, ಉತ್ತಮವಾದಂತಹ ಆರೋಗ್ಯ ಅವರಿಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸಗಳಾಗ್ತಾ ಇದೆ, ಕೊನೆಯಲ್ಲಿ ಏನು ಹೇಳಕ್ ಬಯಸ್ತೀರಿ? ನಾನು ಅಂದ್ಕೊಂಡಿರ್ಲಿಲ್ಲ ಡಾಕ್ಟರ್ ವಿಜಯ ಸಂಕೇಶ್ವರ್ ಸಾಹೇಬರು ಈ ರೀತಿ ನನಗೆ ಕಾಲ್ ಮಾಡ್ತಾರೆ, ಜನಸಾಮಾನ್ಯರಿಗೆ ಒಳ್ಳೇದಾಗಲಿ ಅಂತ ಇದಿರೋದ್ರಿಂದ ನನಗನ್ನಿಸುತ್ತೆ ಮ್ಯಾಕ್ಸಿಮಮ್ 1 ತಿಂಗಳ ಒಳಗಡೆ, ಈ ಮಂತ್ ಒಳಗಡೆ ಪ್ರತಿಯೊಂದು ತಾಲೂಕಲ್ಲೂ ಡಾಕ್ಟರ್ಸ್ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಈಗ ಅವರು ಏನು ಲಕ್ಷಾಂತರ ರೂಪಾಯಿ ಖರ್ಚು ಅಂತ, ಲಕ್ಷಾಂತರ ಬೇಡ ಸಾವಿರಾರು ಖರ್ಚು ಅಂದ ತಕ್ಷಣ ಭಯಪಟ್ಬಿಡ್ತಾರೆ. ಇವಾಗ ಕಿಡ್ನಿ ಸ್ಟೋನು ಆರ್ಡಿನರಿ ಆಪರೇಷನ್ಸ್ ಮಾಡಿದ್ರು 40,000 to 50,000 ಆಗುತ್ತೆ. ಸೊ ಇಲ್ಲಿ ಲೈಫ್ ಟೈಮ್ ಅವರಿಗೆ ರಿಲೀಫ್ ಸಿಗುತ್ತೆ. ಇಲ್ಲಿ ಮಿನಿಮಲ್ ಕಾಸ್ಟಲ್ಲಿ ಮತ್ತೆ ಬರೋದಿಲ್ಲ. ಆಪರೇಷನ್ ಮಾಡಿದ್ರೆ ಮತ್ತೆ ಬರೋ ಚಾನ್ಸಸ್ ಇರ್ತದೆ. ಮತ್ತೆ 2-3 ಸರಿ ಬಂದ ತಕ್ಷಣ ಕ್ರಿಯೇಟಿನಿನ್ ಲೆವೆಲ್ ಸರಿ ಆಗ್ತದೆ, ಇನ್ಫೆಕ್ಷನ್ ಆಗುತ್ತೆ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುತ್ತೆ. ಸೊ ಆ ರೀತಿ ಹೇಳಬೇಕಂತಂದರೆ ಇದು ಪ್ರತಿಯೊಬ್ಬರಿಗೂ ಸಹ ಇಟ್ಕುವಂತಹ ಇದು ಔಷಧಿ. ಆಮೇಲೆ ರಿಸಲ್ಟ್ ಓರಿಯೆಂಟೆಡ್. ಇವತ್ತು ಸ್ಟ್ರೋಕ್ ಪೇಷಂಟ್ ಇದ್ದಾರೆ, ಪಾಟಿ ಯೂರಿನ್ ಅಲ್ಲೇದೇನೆ, ಅವ್ರಿಗೆ ಹಣನೂ ಇದೆ, ಬಟ್ ಆದರೂ ಸಹ ಸೊಲ್ಯೂಷನ್ಸ್ ಇಲ್ಲ. ಇಲ್ಲಿ ಸೊಲ್ಯೂಷನ್ ಇದೆ. ಇದು ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಸೈಡ್ ಎಫೆಕ್ಟ್ ಅಂತೂ ಇಲ್ವೇ ಇಲ್ಲ. ಈವನ್ ಇದನ್ನ 1 ಬಾಟ್ಲ್ ಕುಡಿದ್ರು ಸಹ ಅವ್ರಿಗೆ ಏನೂ ಆಗಲ್ಲ. ಬಟ್ ನಾನೇನಂದ್ರೆ ಕೆಲವ್ರು ಹೇಳ್ತಾರೆ, ಸರ್ ನಾನು 30 ml ತಗೊಳ್ತೀನಿ. ನೋಡಪ್ಪ, ನಾನು ರಿಸರ್ಚ್ ಮಾಡಿರೋದು 30 ml ಅಲ್ಲೇನೆ. ಸೊ ನೀವು 30 ml ತಗೊಂಡ್ರೆ ನೀವು ಖರ್ಚು ಮಾಡಂಗಿದ್ರೆ, ಇಲ್ಲಾಂದ್ರೆ 15 ml ಇದಾಗುತ್ತೆ. ಬಡವರೆಲ್ಲ ಅರ್ಧ 7.5 ml ಅಲ್ಲೇ ಚೆನ್ನಾಗಿ ಆಗ್ತೈತೆ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಮೇಡಮ್, ಏನು ಹೇಳಕ್ ಬಯಸ್ತೀರಿ ಕೊನೆಯದಾಗಿ? ಮಿಸ್ಟರ್ ವಿಜಯ್ ಸಂಕೇಶ್ವರ್ ಅವರು ಯಾವುದೇ ಅವರ ಒಂದು ಪರ್ಸನಲ್ ಇಟ್ಕೊಳ್ದೆ ಜನಸಾಮಾನ್ಯರಿಗೆ ತಲುಪಬೇಕು ನಮ್ಮ ಔಷಧಿ ಅಂತ ಮುಂದೆ ಬಂದಿದ್ದಾರೆ. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಹಿಮ್. ನಮ್ಮ ಸಂಕೇಶ್ವರ ಸಾಹೇಬರಿಗೆ ನಾನು ರಿಯಲಿ ನನ್ನ ಒಂದು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದ ಹೇಳ್ತೀನಿ. ಇವತ್ತು ಈ ರಿಸರ್ಚ್ ಮಾಡಿದ್ದೀನಿ, ಸೆಲ್ ರೀಜನರೇಷನ್ ಥೆರಪಿ. ಎಷ್ಟೋ
ಲಕ್ಷಾಂತರ ಮಂದಿ ವಿಶ್ವ ಅಂದರೆ ವರ್ಲ್ಡ್ ವೈಡ್ ಸಫರ್ ಪಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ದಾರಿ ದೀಪವಾಗಿ ಅವರಿಗೆ ನೋವಿಂದ ದೂರ ಮಾಡುವಂತಹ ಒಂದು ರಸ್ತೆಯನ್ನು ನಮ್ಮ ಸಂಕೇಶ್ವರ ಸಾಹೇಬರು ಕಲಿಸ್ಕೊಡ್ತಾ ಇದ್ದಾರೆ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಚಿರುಣಿ ಆಗಿರ್ತೀನಿ. ಈಗಾಗಲೇ ಎಷ್ಟೋ ಜನ ಕಾಲ್ ಮಾಡೋಕ್ಕೆ ನನಗೆ ಹಿಡಿದಿದ್ದಾರೆ. ಎಲ್ಲ ಟಾಪ್ ಮೋಸ್ಟ್ ಫಿಲ್ಮ್ ಸ್ಟಾರ್ಸ್ ಎಲ್ಲ ನನಗೆ ವೆರಿಕೋಸ್ ವೆಯಿನ್ ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಆಗಲಿಂದ ನನಗೆ ಕಾಲ್ಸ್ ಬರ್ತಾ ಇದೆ, SMS ಬರ್ತಾ ಇದೆ ಅಂತಂದರೆ ಇಷ್ಟು ಶಕ್ತಿ ಒಬ್ಬ ವ್ಯಕ್ತಿಯಿಂದ ಇದೆ ಅನ್ನೋದು ನಾನು ಇವತ್ತು ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಸರ್. ಜನರಿಗೆ ಮಿರಾಕಲ್ ಡ್ರಿಂಕ್ಸ್ ಇಂದ ಯಾವ ರೀತಿ ಸಹಕಾರಿ ಆಗುತ್ತೆ, ಯಾವ ರೀತಿ ಕಾಯಿಲೆಗಳಿಗೆ ರಾಮಬಾಣ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಸ್ಟುಡಿಯೋಗೆ ಬಂದ್ರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಗಮನಿಸ್ತಾ ಇದ್ದೀರಿ ಪ್ರಮುಖವಾಗಿ ಮಿರಾಕಲ್ ಡ್ರಿಂಕ್ಸ್ ಯಾವ ರೀತಿ ಜನರಿಗೆ ಸಹಕಾರಿ ಆಗುತ್ತೆ, ಅತ್ಯಂತ ಗುಣಪಡಿಸಲಾಗದಂತಹ ಕಾಯಿಲೆಗಳಿಗೂ ಕೂಡ ಇದು ಯಾವ ರೀತಿ ಸಂಜೀವಿನಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿವೃತ್ತ IAS ಅಧಿಕಾರಿ ರಾಜು ಸರ್ ಮಾಹಿತಿಯನ್ನ ನೀಡ್ತಾ ಇದ್ರು. ಸೊ ಆದಷ್ಟು ಇಂತಹ ಮನೆ ಮದ್ದನ್ನ ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಿ, ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ ಅಂತ ಹೇಳ್ತಾ ಈ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ರಾಮಬಾಣದಂತೆ ಕೆಲಸ ಮಾಡುವುದೇ ಈ ಅಮೃತ ಬಿಂದು. ಅಮೃತ ಬಿಂದು ರಾಮಬಾಣ. ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು ಬಂಧುಗಳು ಅನ್ನೋದು ಬರೀ ಮಾತುಗಷ್ಟೇ. ಆದ್ರೆ ನಿಜವಾಗ್ಲೂ ನಿಮ್ ಕೈ ಹಿಡಿಯೋರು ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್. ಕಾಲ್ 6334000800. ಶುದ್ಧ, ಪರಿಶುದ್ಧ, ಮತ್ತಷ್ಟು ಶುದ್ಧ ನಿಮ್ಮ ಬಟ್ಟೆಗಳ ಪರಿಶುದ್ಧತೆಗೆ ಉಪಯೋಗಿಸಿ ಸೂಪರ್ ಶುದ್ಧ ಸೂಪರ್ ಶೈನ್ ಡಿಟರ್ಜೆಂಟ್ ಕೇಕ್ ಮತ್ತು ಪೌಡರ್. ನೀರು ನೀರು ನೀರು. ಕಾಕ್ರೋಚ್ ತಾನೆ ಕಾಯಿಲೆ ಹರಡಿಸ್ತವೆ, ಅದಕ್ಕೆ ಇದು ಹೋಗಿ ಉಳಿದ ಕಾಕ್ರೋಚ್ ಗಳನ್ನು ಕೊಲ್ತಿತ್ತು. ಕಾಕ್ರೋಚ್ ಅನ್ನ ಕೊಲ್ತಿತ್ತ? ಟ್ರೈನಿಂಗ್ ಕೊಟ್ಟಿದ್ಯಾ? ಓದಿದನ್ನ. ಹೊಸ ಹಿಟ್ ರೋಜ್ ಬಾಂಬ್ ಜಿರಳೆ ಬರುತ್ತೆ, ತಿನ್ನುತ್ತೆ ಮತ್ತು ಸತ್ತು ಹೋಗುತ್ತೆ. ಜೊತೆಗೆ ಬಾಕಿ ಜಿರಳೆಗಳನ್ನು ಕೂಡ ಕೊಂದು ಹಾಕುತ್ತೆ. ಹಿಟ್ ರೋಜ್ ಬಾಂಬ್ ಜಿರಳೆಗಳನ್ನ ಕೊಲ್ಲುವುದು, ಪರಿಣಾಮ ತುಂಬಾ ಸಮಯದವರೆಗೆ ಇರುವುದು. ಜನರ ನಂಬಿಕೆ ವಿಶ್ವಾಸವನ್ನು ನಿರಂತರವಾಗಿ ಉಳಿಸಿಕೊಂಡು ಹೋಗುವವನೇ ನಿಜವಾದ ಸ್ಟಾರ್. ಭೂಕಂಪಕ್ಕೂ ಬಗ್ಗಲ್ಲ, ಯಾವ ಪ್ರತಿರೋಧಕ್ಕೂ ಜಗ್ಗಲ್ಲ. A1 ಗೋಲ್ಡ್ TMT ಬಾರ್ಸ್ ಅಂಡ್ ಪೈಪ್ ರಾಷ್ಟ್ರ ನಿರ್ಮಾಣಕ್ಕಾಗಿ ಅರ್ಪಣೆ. ದಿಗ್ವಿಜಯ ನ್ಯೂಸ್ ವಿಜಯವಾಣಿ ಸಹಯೋಗದಲ್ಲಿ ಕನ್ನಡ ಮ್ಯಾಟ್ರಿಮೋನಿ ಇದೀಗ ನಿಮ್ಮ ಮನ ಮೆಚ್ಚುವ ಸಂಗಾತಿ ಆಯ್ಕೆ ಅತಿ ಸುಲಭ. ಈ ಕೂಡಲೇ ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ಮ್ಯಾಟ್ರಿಮೋನಿ ಆಪ್ ಡೌನ್ಲೋಡ್ ಬಳಿಕ ನಿಮ್ಮ ಎಲ್ಲಾ ಮಾಹಿತಿ ಭರ್ತಿ ಮಾಡಿ, ಹೆಸರು, ವಯಸ್ಸು, ವಿದ್ಯಾರ್ಹತೆ ಇತ್ಯಾದಿ. ಈ ವೇಳೆ ನಿಮಗೇನಾದ್ರೂ ಸಂದೇಹ ಬಂದ್ರೆ ಈ ಕೆಳ ಕಾಣಿಸುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಮನ ಮೆಚ್ಚುವ ಬಾಳ ಸಂಗಾತಿ ಆಯ್ಕೆ ಮಾಡಿ. ನಿಮ್ಮ ವಿವಾಹದ ದಿನಗಳು ದೂರವಿಲ್ಲ. ಕನ್ನಡ ಮ್ಯಾಟ್ರಿಮೋನಿ ಹೆಲ್ಪ್ ಲೈನ್ 9962738000. ಇನ್ಮುಂದೆ ನೀವು ಬಿಳಿ ಕೂದಲಿಗೆ ಕಷ್ಟಪಟ್ಟು ಡೈ ಮಾಡೋದು ಬೇಡ. ನೆತ್ತಿಯಿಂದ ಪಾದದವರೆಗೆ ಬಿಳಿ ಕೂದಲನ್ನು ಕಲರ್ ಮಾಡಬಹುದು. VIP ಹೇರ್ ಕಲರ್ ಶಾಂಪೂ. ಇನ್ನು ನಿಮ್ಮ ಪರ್ಸನಾಲಿಟಿ ಪಕ್ಕಾ. ಬಾಸ್, ಕೆಲಸ ಸ್ಟಾರ್ಟ್ ಮಾಡಬೇಕು ಮತ್ತು ಇದನ್ನು ಕೂಡ ಚೆಕ್ ಮಾಡು ಪ್ಲೀಸ್. ತುಂಬಾ ಟೆನ್ಷನ್. ಇದು ನಾನ್ ಸ್ಟಾಪ್ ಪ್ರೊಟೆಕ್ಟೆಡ್ ಆಗಿದೆ, ನೋ ಟೆನ್ಷನ್. ಅಂದ್ರೆ ಇಂಜಿನ್ ಆನ್ ಇರ್ಲಿ ಅಥವಾ ಆಫ್, ಇದರ 3 ಸ್ಟೇಜ್ ಪ್ರೊಟೆಕ್ಷನ್ ಓಡುತ್ತೆ ನಾನ್ ಸ್ಟಾಪ್. ಬಾಸ್, ಎಂಥ ಐಡಿಯಾ ಕೊಟ್ರಿ. ನಾನ್ ಸ್ಟಾಪ್. ಎಲ್ರು ಕೆಲಸ ಸ್ಟಾರ್ಟ್ ಮಾಡಬೇಕು. ನಾವು ಎಲ್ಲರಿಗೂ ಬೈಕ್ ಕೊಡ್ತೇವೆ, ಅದು ಓಡುತ್ತೆ ನಾನ್ ಸ್ಟಾಪ್. ಮುಂಬರುವ ಭವಿಷ್ಯದ ಸುರಕ್ಷೆಯಲ್ಲಿ ನಾವು ನಿಮ್ಮ ಜೊತೆ ಇರುತ್ತೇವೆ. ಕ್ಯಾಸ್ಟ್ರೋಲ್ ಆಕ್ಟಿವ್ ನ 3 ಸ್ಟೇಜ್ ಪ್ರೊಟೆಕ್ಷನ್. ನೀವು ಅಡವಿಟ್ಟ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೇವೆ. ಕೂಡಲೇ ಸಂಪರ್ಕಿಸಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಕೆಲವು ಸೀಟ್ಸ್ ಹಲವಾರು ಮಕ್ಕಳು ಅನ್ಸುತ್ತೆ. ಈ ಆಟ MBA ಕಾಲೇಜಸ್ನ ಸತ್ಯಾಂಶದಿಂದ ಇನ್ಸ್ಪೈರ್ಡ್ ಆಗಿದೆ. ಇಲ್ಲಿ ಒಳ್ಳೆ MBA ಡಿಗ್ರಿಯ ಸೀಟ್ 1 ಮತ್ತೆ ಸ್ಟೂಡೆಂಟ್ಸ್ ಹಲವಾರು. ಸೀಟ್ ಸಿಕ್ಕವರದ್ದು ಪ್ರಗತಿ ಪಕ್ಕ, ಉಳಿದವರೆಲ್ಲರೂ ತಿರುಗ್ತಾ ಇರಿ. ಆದ್ರೆ ಈಗಿಲ್ಲ, ಅಪ್ಗ್ರೇಡ್ ತರ್ತಾ ಇದೆ MBA ಸ್ಪೆಷಲೈಸೇಷನ್ಸ್ ಆನ್ಲೈನ್. ವರ್ಲ್ಡ್ ನ ಟಾಪ್ ಯೂನಿವರ್ಸಿಟೀಸ್ ನಿಂದ ಅಪ್ಗ್ರೇಡ್. ಬರೀ ಹೆಸರಿಗಷ್ಟೇ ಅಲ್ಲ, ಕೆಲಸದ ಡಿಗ್ರಿ. ಟೂ ಮಚ್ ಟೂ ಮಚ್ ಟೂ ಮಚ್. ಬೇರೆ ಆಭರಣ ಅಂಗಡಿಯಲ್ಲಿ ಹಾಕೋ ವೇಸ್ಟೇಜ್ ತುಂಬಾ ಟೂ ಮಚ್. ನಿಮ್ಮ ಲಲಿತಾ ಜ್ಯುವೆಲರಿಯಲ್ಲಿ ಬೆಲೆನ ಕಂಪೇರ್ ಮಾಡಿ ತಗೊಳ್ಳಿ. ಯು ಕ್ಯಾನ್ ಸೇವ್ ಸೋ ಮಚ್. ಮನೆ, ಗೋಡೌನ್, ಶೆಡ್, ಮಳಿಗೆಯಂಥ ನಿಮ್ಮ ಸೂರುಗಳಿಗೆ ಟಾಟಾ ಶಕ್ತಿ ಜಿಂಕ್ ತಗಡುಗಳನ್ನೇ ಬಳಸಿ. ಅಶ್ಯೂರ್ಡ್ ಥಿಕ್ನೆಸ್, ಯೂನಿಫಾರ್ಮ್ ಜಿಂಕ್ ಕೋಟಿಂಗ್, ಅಕ್ಯುರೇಟ್ ಡೈಮೆನ್ಷನ್, ಹೈ ಟೆನ್ಸೈಲ್ ಸ್ಟ್ರೆಂತ್, ಪರ್ಫೆಕ್ಟ್ ಓವರ್ಲ್ಯಾಪಿಂಗ್ ನಂತಹ ಉತ್ಕೃಷ್ಟತೆಯ ಗುಣಗಳನ್ನು ಹೊಂದಿರುವ ಟಾಟಾ ಶಕ್ತಿ ಜಿಂಕ್ ತಗಡುಗಳು ಬಲಿಷ್ಠತೆಯ ಮತ್ತೊಂದು ಹೆಸರಾಗಿದೆ. ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ.
ಬೇರೆಡೆ ಅಡವಿಟ್ಟು ಚಿನ್ನವನ್ನ ಅಧಿಕ ಬೆಲೆಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲಿ ಕೊಡ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ. ಇಲ್ಲೋಡು ಪಾತ್ರೆಗಳು ಇವತ್ತು ನಿನ್ನ ಸಾರದೆ. ನಾನು ಜುಲೈನಲ್ಲಿ 18 ಡೇಸ್ ಪಾತ್ರೆ ತೊಳೆದಿದ್ದೆ. 15 ಡೇಸ್ ತೊಳೆಯಬೇಕಿತ್ತು. ಸೊ 3 ಡೇಸ್ ಬ್ಯಾಲೆನ್ಸ್ ಬಾಕಿ ಇದೆ ಪತಿದೇವರೇ. ಬ್ಯಾಲೆನ್ಸ್ ನ ರೋಲ್ ಓವರ್ ಯಾರು ಮಾಡ್ತಾರೆ? ಜಿಯೋ ಮಾಡುತ್ತೆ. ಜಿಯೋ ನೀಡ್ತಾ ಇದೆ 6 ತಿಂಗಳ ಡೇಟಾ ರೋಲ್ ಓವರ್. ಪ್ರತಿ ತಿಂಗಳು ಉಳಿದ ಡೇಟಾವನ್ನು ಮುಂದಿನ ತಿಂಗಳಿಗೆ ಆಡ್ ಮಾಡುತ್ತೆ. ಸ್ಕೂಟಿಗೆ ಕಾರ್ ಹಿಟ್ ಅಂಡ್ ರನ್, ದಾರಿ ಹೋಕ ಜಸ್ಟ್ ಮಿಸ್. 2 ಬೈಕ್ 8 ಜನ ಡಿಕ್ಕಿ ಆದ್ಮೇಲೆ ಆಗಿದ್ದೇನು? ಹೆದ್ದಾರಿಲಿ ಬೈಕ್ ಸವಾರನ ಜೀವ ಕಂಟಕ ನಿರ್ಲಕ್ಷ್ಯ. ಇದುವೇ ಇವತ್ತಿನ ಓ ಮೈ ಗಾಡ್. ನಾನು ಸ್ನೇಹ ಸಾವಂತ್.